ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಕಾರು ಚಾಲಕ ಆತ್ಮಹತ್ಯೆ, ನನ್ನ ಸಾವಿಗೆ ಡಾಕ್ಟರ್ ಕೆ ಸುಧಾಕರ್ ಕಾರಣ ಎಂದು ಡೆತ್ ನೋಟ್ನಲ್ಲಿ ಉಲ್ಲೇಖ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಿಎಇ ಕಾರು ಚಾಲಕ ಬಾಬು ಆತ್ಮಹತ್ಯೆ. ಕಾರು ಚಾಲಕ ಬಾಬು ಆತ್ಮಹತ್ಯೆ ವಿಚಾರದಲ್ಲಿ ಕಾಂಗ್ರೆಸ್ನಿಂದ ರಾಜಕೀಯ ಪಿತೂರಿ, ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಎಫ್ಐಆರ್ ಮಾಡಲು ಒತ್ತಡ ಹಾಕಲಾಗುತ್ತಿದೆ ಎಂದ ಬಿಜೆಪಿ ಮುಖಂಡರಿಂದ ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ. ಜಿಲ್ಲಾ ಪಂಚಾಯಿತಿ ಹೊರಗುತ್ತಿಗೆ ಚಾಲಕ ಬಾಬು ಆತ್ಮಹತ್ಯೆ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ, ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ, ಎಫ್ಐಆರ್ ದಾಖಲಿಸಲು ಒತ್ತಾಯ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸವಾಲಾಗಿ ಪರಿಣಮಿಸಿದ ಚಿಂತಾಮಣಿ ನಗರಸಭೆ, ಸ್ವಪಕ್ಷದ ಸದಸ್ಯನಿಂದಲೇ ನಗರಸಭೆಯಲ್ಲಿ ಗೊಂದಲ, ಅಧ್ಯಕ್ಷರ ವಿರುದ್ಧ ಆರೋಪಗಳ ಸುರಿಮಳೆ ಮಾಡಿದ ಸದಸ್ಯ ಮಹಮ್ಮದ್ ಶಫೀಕ್. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಲೆಕ್ಕಾಧಿಕಾರಿಯ ಗುತ್ತಿಗೆ ನೌಕರ ಕಾರು ಚಾಲಕ ಜಿಲ್ಲಾಡಳಿತ ಭವನದ ಆವರಣದ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆತ್ಮಹತ್ಯೆ ಮಾಡಿಕೊಂಡ ಕಾರು ಚಾಲಕನ ಸರ್ಕಾರಿ ಕಾರಿನಲ್ಲಿ ಡೆತ್ ನೋಟ್ ಪತ್ತೆಯಾಗಿದ್ದು, ನನ್ನ ಸಾವಿಗೆ ಡಾಕ್ಟರ್ ಕೆ ಸುಧಾಕರ್ ಕಾರಣ ಅಂತ ಬರೆದಿದ್ದಾನೆ. ಇದರಿಂದ ಪ್ರಕರಣ ಗಂಭೀರ ಸ್ವರೂಪ ಪಡೆದಿದ್ದು ರಾಜಕೀಯ ತಿರುವು ಪಡೆದುಕೊಂಡಿದೆ. ಸಂಸದ ಸುಧಾಕರ್ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದೆದ್ದು ಪ್ರತಿಭಟನೆ ನಡೆಸಿದರು. ಹೀಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆವರಣದಲ್ಲಿಯೇ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಈತನ ಹೆಸರು ಬಾಬು ಎನ್ ಅಂತ. ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದ ನಿವಾಸಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಲೆಕ್ಕಾಧಿಕಾರಿಯ ಕಾರು ಚಾಲಕ. ಗುತ್ತಿಗೆ ನೌಕರರಾಗಿದ್ದ ಬಾಬು ಇಂದು ಬೆಳಿಗ್ಗೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದ ಪಕ್ಕದ ಮರದಡಿಯಲ್ಲಿಯೇ ಸರ್ಕಾರಿ ಕಾರು ನಿಲ್ಲಿಸಿ ಕಾರಿನ ಮೇಲೆ ಹತ್ತಿ ಹೊಂಗೆ ಮರಕ್ಕೆ ನೇಣಿಗೆ ಶರಣಾಗಿದ್ದಾನೆ. ವಿಚಾರ ತಿಳಿದು ಸ್ಥಳಕ್ಕೆ ಆಗಮಿಸಿದ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಸೇರಿದಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ತನಿಖೆ ನಡೆಸಿದ್ದು, ಮೃತನ ಕಾರಿನಲ್ಲಿ 4 ಪುಟಗಳ ಡೆತ್ ನೋಟ್ ಸಿಕ್ಕಿದೆ. ಡೆತ್ ನೋಟ್ ಮೊದಲ ಪುಟದ ಮೊದಲ ಸಾಲಿನಲ್ಲಿಯೇ ನನ್ನ ಸಾವಿಗೆ ಡಾಕ್ಟರ್ ಕೆ ಸುಧಾಕರ್ ಕಾರಣ ಹಾಗೂ ಚಿಕ್ಕಕಾಡಿಗನಹಳ್ಳಿ ನಾಗೇಶ್ ಸೇರಿದಂತೆ ಜಿಲ್ಲಾ ಪಂಚಾಯಿತಿ ಲೆಕ್ಕ ಪರಿಶೋಧಕ ವಿಭಾಗದ ಎಸ್ಡಿಎ ಮಂಜುನಾಥ್ ಹೆಸರನ್ನು ಬರೆಯಲಾಗಿದೆ. ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿರುವಂತೆ 2021ರಲ್ಲಿ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹೇಳಿ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ನಾಗೇಶ್ 25 ಲಕ್ಷ ಹಣ ಪಡೆದಿದ್ದನಂತೆ. ಹೀಗಂತ ಡೆತ್ ನೋಟ್ ಬರೆದು ಡೆತ್ ನೋಟ್ ಅನ್ನ ಅದೇ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಶಿಲ್ಪಾ ಎನ್ನುವ ಮಹಿಳೆಯೊಬ್ಬರಿಗೆ ವಾಟ್ಸ್ಆಪ್ ಮೂಲಕ ಕಳುಹಿಸಿದನಂತೆ. ಅದನ್ನು ಕಚೇರಿಯ ಶಿಲ್ಪಾ ಮೃತನ ಪತ್ನಿ ಶಿಲ್ಪಾಗೆ ಕಳುಹಿಸಿದ್ದಾಳೆ. ಯಾರೂ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಆದರೆ ಇಂದು ಬಾಬು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ವಿಚಾರ ತಿಳಿದು ಸ್ಥಳಕ್ಕೆ ಆಗಮಿಸಿದ ಮೃತನ ಪತ್ನಿ ಶಿಲ್ಪಾ ಹಾಗೂ ಆತನ ಸಹೋದರ ಲೋಕೇಶ್ ಸೇರಿ ತಾಯಿ ಕಾಳಮ್ಮನ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬೆಳಿಗ್ಗೆ ಸಭೆ ಇದೆ, ಬೇಗ ಹೋಗಬೇಕು ಎಂದು ಗಂಡ 5 ಗಂಟೆಗೆ ಮನೆಯಿಂದ ಬಂದಿದ್ರು. ಆದರೆ ಈಗ ಯಾಕೆ ಹೀಗೆ ಮಾಡಿಕೊಂಡರೂ ಗೊತ್ತಿಲ್ಲ ಅಂತ ಗೋಳಾಟ ನಡೆಸಿದ್ರು.
ತಾಯಿ ಮಗನನ್ನು ಕಳೆದುಕೊಂಡು ಹೊರಳಾಡಿ ಗೋಳಾಡಿದ್ರೆ ಅಣ್ಣ ಸರ್ಕಾರಿ ಕೆಲಸದ ಆಮಿಷ ಹಾಗೂ ಡೆತ್ ನೋಟ್ ಬಗ್ಗೆ ನಮಗೇನು ಸರಿಯಾಗಿ ತಿಳಿದಿಲ್ಲ ಎಂದರು. ಚೆನ್ನಾಗಿ ಇರ್ತಿದ್ರು ಸರ್. ಇದೆಲ್ಲ ಏನೋ ಗೊತ್ತಿಲ್ಲ ಸರ್. DC ಆಫೀಸಲ್ಲೇ ಡ್ರೈವರ್ ಆಗಿ ಮಾಡ್ತಿದ್ರು ಸರ್. ಯಾವ ಇಲಾಖೆಯಲ್ಲಿ ಗೊತ್ತಿಲ್ಲ ಸರ್. ಅಕೌಂಟ್ ಇರ್ಬೋದು, ಅಕೌಂಟ್ ಡಿಪಾರ್ಟ್ಮೆಂಟ್. ರಾತ್ರಿ ಮನೆಗೆ ಬಂದಿದ್ರಾ? ಬಂದಿದ್ರು ಸರ್. ಯಾಕಿದ್ರು ರಾತ್ರಿ? ರಾತ್ರಿ ಚೆನ್ನಾಗಿದ್ರು ಸರ್. ಬೆಳಗ್ಗೆ 5 ಗಂಟೆಗೆ ಡ್ಯೂಟಿಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಸರ್. ಮತ್ತೆ ಫೋನ್ ಮಾಡಿದ್ರೆ ಫೋನ್ ಯಾರು ಪೊಲೀಸರು ಎತ್ತಿದ್ರು ಸರ್. ಅಷ್ಟೇ ಸರ್ ಗೊತ್ತಿರೋದು. ಬೆಳಿಗ್ಗೆ ಮನೆಯಲ್ಲಿ ಎಷ್ಟೋ ತನಕ ಇದೆ? 5 ಗಂಟೆ ಮನೆ ಬಿಟ್ಟರು ಸರ್ ರೆಡಿಯಾಗಿ. ನಿಮ್ಗೇನು ಹೇಳಿದ್ರು? ಡ್ಯೂಟಿಗೆ ಹೋಗಿ ಬರ್ತೀನಿ ಅಂದರೆ ಸರ್ ಮೀಟಿಂಗ್ ಇದೆ 8 ಗಂಟೆಗೆ ಅಂತ. ಕಷ್ಟಗಳೇನು ಹೇಳ್ಕೊಂತಿದ್ರು ನಿಮ್ಮ ಹತ್ರ ಏನಾದರೂ? ಏನು ಹೇಳ್ತಿರ್ಲಿಲ್ಲ ಸರ್. ನನಗೆ ಕೇಳ್ತಿದ್ರೆ ಹೇಳ್ತಿರ್ಲಿಲ್ಲ ಸರ್. ಸಮಸ್ಯೆ ಏನಾಗತ್ತಿಲ್ಲ ಸರ್. ಅದೇನೋ ಫೋಟೋ ಕಳಿಸಿದ್ದಾರೆ ಅಷ್ಟೇ ಸರ್. ನೆನ್ನೆ ಎಲ್ಲ ಚೆನ್ನಾಗಿ ಡ್ಯೂಟಿಯಲ್ಲಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದ. ತಿರ್ಗಾ ಹೋಗಿ ಮನೆಯಲ್ಲಿ ಊಟ ಗೀಟ ಮಾಡಿಕೊಂಡು ಚೆನ್ನಾಗೇ ಇದ್ನಂತೆ ಮನೆಯಲ್ಲಿ. ತಿರ್ಗಿ ಬೆಳಗ್ಗೆ 5 ಜಾವ ಡ್ಯೂಟಿ ಐತೆ, ಮೀಟಿಂಗ್ ಐತೆ, ಹೋಗಿ ಬರ್ತೀನಿ ಅಂತೇಳಿ ಬಂದು ಈ ಥರ ಮಾಡ್ಕೊಂಡು ಯಾವ ಇಲಾಖೆಯಲ್ಲಿ ಕೆಲಸ ಮಾಡೋದು? ಇಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ CO ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಯಾರು ಆಫೀಸರ್? CO ಮುಖ್ಯ ಲೆಕ್ಕಾಧಿಕಾರಿಗಳ ಹತ್ರ ಕೆಲಸ ಮಾಡ್ತಾಯಿದ್ದೇನೆ. ಸುಮಾರು 1-2 ವರ್ಷ ಮಾಡ್ತಾಯಿದ್ದೆ. ತಿರ್ಗಿ ನಾನು ಅದನ್ನೇ ಫೋನ್ ಮಾಡಿದ್ದಾಳೆ, ಫೋನ್ ರಿಸೀವ್ ಮಾಡಿಲ್ಲ. ತಿರ್ಗಿ ನನಗೆ ಮಾಡಲು ಈ ಥರ ಫೋನ್ ಎತ್ತಾಯಿಲ್ಲ. ಆಫೀಸ ಇದು ಮೀಟಿಂಗ್ ಇದೆ, ಈ ಥರ ಹೋಗ್ತೀನಿ ಅಂತೇಳಿ ಬಂದ. ಫೋನ್ ತೆಗಿತಾಯಿಲ್ಲ, ಯಾರೋ ಪೊಲೀಸವ್ರು ಎತ್ತಾಯಿದ್ದಾರೆ ಫೋನು ಅಂತ. ತಿರ್ಗಿ ನಾನು ಫೋನ್ ಮಾಡಿದೆ, ತೆಗಿಲಿಲ್ಲ. ತಿರ್ಗಿ ಹಂಗೆ ಕಾಂಪ್ರಮೈಸ್ ಹಾಕಮ್ಮ ಅಂದೆ. ತಿರ್ಗಿ ಇಲ್ಲೇ ಪೊಲೀಸವರು ಫೋನ್ ಎತ್ತಿ ಅವ್ರಿಗೆ ಹೇಳಕ್ಕೆ ಹೋಗ್ಬೇಡ, ಈ ಥರ ಡೆತ್ತಾಗಿದ್ದಾನೆ ಅಂತೇಳು. ತಿರ್ಗಿ ನಾನು ಬಂದು ನೋಡಿದ್ರೆ ಡೆತ್ತಾಗಿದೆ. ಇಲ್ಲೇ ನಮ್ಮ DC ಆಫೀಸ್ ಹತ್ರ ಡೆತ್ತಾಗಿ ಲೆಟ್ರೇನು ಏನಲ್ಲೇ ಡೆತ್ ನೋಟ್ ಏನೋ ಬರ್ತಿದ್ದಾನಂತೆ. ಏನೋ ಸಾಲ ಕೆಲಸಕ್ಕೆ ಗೌರ್ಮೆಂಟ್ ಕೆಲಸ ಕೊಡಿಸಿ ಅಂತ ಹೇಳಿಬಿಟ್ಟು ಯಾರೋ ಸುಮಾರು ಜನ ಏನೋ ದುಡ್ಡು ಇಸ್ಕೊಂಡಿದ್ದಾರಂತೆ. ಒಂದು 15ರಿಂದ 25 ಲಕ್ಷ ಏನೋ ಇಸ್ಕೊಂಡಿದ್ದಾರಂತೆ. 15ರಿಂದ 25 ಲಕ್ಷ ಏನೋ ಕೇಳಿದ್ರಂತೆ. ಅದೇ ನೋಡಿಬಿಟ್ಟು ಅದು ಡೆತ್ ನೋಟಲ್ಲಿ ನೋಡಿ ತನಿಖೆ ಮಾಡೋದು ಅಂತ. ಅದು ನಿನ್ನೆ ಏನೋ ಕಳಿಸಿದ್ರಂತೆ. ಇಲ್ಲಿ ಕಳಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ಮಾಡ್ಕೊಬಿಟ್ಟು ಡಿಲೀಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ಕ್ರೀನ್ಶಾಟ್ ಮಾಡ್ಕೊಂಡಿದ್ದಾರೆ. ತಿರುಗಿ ನನ್ನ ಕೇಳೋಣ ನಮ್ಮ ಅವ್ರನ್ನ ಅದೇನು ಕತೆ ಅಂತ ಹೇಳ್ಬಿಟ್ಟು ವಿಚಾರಿಸೋ ಅಷ್ಟರಲ್ಲಿ ಬೆಳಗ್ಗೆ ಈ ಥರ ಮಾಡ್ಕೊಬಿಟ್ಟಿದ್ದಾರೆ. ಘಟನೆ ಸಂಬಂಧ ತನಿಖೆಗಿಳಿದ ಪೊಲೀಸರು ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಿದ್ದು, ಇತ್ತ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿರುವ ನಾಗೇಶ್ಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಇತ್ತ ಘಟನೆ ನಡೆದ ಬೆನ್ನಲ್ಲೇ ಆಕ್ಟಿವ್ ಆಗಿರೋ ಕಾಂಗ್ರೆಸ್ ಮುಖಂಡರು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಅಮಾಯಕನ ಸಾವಿಗೆ ಕಾರಣರಾಗಿರೋ ಸಂಸದ ಸುಧಾಕರ್, ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿರುವ ನಾಗೇಶ್ ಹಾಗೂ ಮಂಜುನಾಥ್ ವಿರುದ್ಧ FIR ದಾಖಲಿಸಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಇದು ಬಂದು 4 ಲೆಟರ್ ಇದೆ. ಇದರಲ್ಲಿ ಮೊದಲನೇ ಲೆಟರ್ ನಮಗೆ ಸಿಕ್ಕಿದೆ. ಆಮೇಲೆ ನಮಗೆ ಬಂದಿರೋ ಅಂಥ ಮಾಹಿತಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನಾವು ತಿಳ್ಕೊಂಡಿರೋ ಪ್ರಕಾರ ಈ ಡೆತ್ ನೋಟ್ ಇದೇನು ಇದಿದೆ, ಇದರಲ್ಲಿ ಏನು ಬಂದಿದೆ ಅಂದರೆ, ನಾನು ಹಿಂಗೆ ದುಡ್ಡು ಕೊಟ್ಟಿದ್ದೀನಿ, ಹಂಗೆ ತೋರಿಸ್ತೀನಿ ಕೊಡಿಸ್ತೀನಿ ಕೆಲಸ ಅಂತ ಹೇಳಿದ್ದಾರೆ. ಇದಕ್ಕೆ ಡಾಕ್ಟರ್ ಸುಧಾಕರ್ ಅವರು ನನ್ನ ಸಾವಿಗೆ ಕಾರಣ ಅಂತಿದ್ದಾರೆ. ಇದಕ್ಕಿನ್ನ ಏನು ಸರ್, ಅವನೇ ಹ್ಯಾಂಡ್ ರೈಟಿಂಗಲ್ಲಿ ಬರ್ತಿದ್ದಾನೆ. ಅದಕ್ಕೆ ಹೇಳ್ತಾ ಇದ್ದೀವಲ್ಲ, ಒಂದು ಅನುಮಾನ, ಒಂದು ಇದು ಅಂತ ಬಂದಿದೆ. ಇವಾಗೆಲ್ಲ ಈಚೆ ಹೊರಗೆ ಬಂದಿದೆ. ಅದಕ್ಕೆ ತನಿಖೆ ಆಗಬೇಕು. ಯಾರು ಅವ್ರ ಹೆಸರು ಅಲ್ಲಿ ಮೆನ್ಷನ್ ಆಗಿದೆ ಅವ್ರ ಮೇಲೆ FIR ಆಗಬೇಕು. ಕಾನೂನು ರೀತಿ ಕ್ರಮ ಆದರೆ ಅವಾಗೆಲ್ಲ ಸತ್ಯಾಸತ್ಯಾಂಶ ಈಚೆ ಬರ್ತದೆ. ಯಾರೇ ದೊಡ್ಡವರಾಗಲಿ ಅವ್ರ ಕುಟುಂಬಕ್ಕೆ ಒಂದು ಪ್ರಾಣ ಹೋಗ್ಬಿಟ್ಟೈತೆ. ಇವಾಗ ಕೋಟಿಗಳು ಕೊಟ್ಟರು ಆ ಪ್ರಾಣ ತೊಗೊಂಬರೋಕ್ಕಾಗಲ್ಲ. ಯಾರಾದ್ರೂ ಮಧ್ಯವರ್ತಿ ಒರೆಸಿ ನಾವು ಅದು ಕೊಡಿಸ್ತೀವಿ ಇದು ಕೊಡಿಸ್ತೀವಿ, ನಮಗೆ ಏನೋ ಆಗೋಗಿದೆ ಅನ್ನೋದಾದರೆ ನಾನು ಒತ್ತಾಯ ಮಾಡ್ತೀನಿ, ನ್ಯಾಯ ಸಿಗಬೇಕು. ಆ ಥರ ಯಾವುದೇ ಆಮಿಷಕ್ಕೆ ಒಳಗಾಗದಿರ ಆ ಕುಟುಂಬಕ್ಕೆ ನ್ಯಾಯ ದೊರಕಬೇಕು. ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಪ್ರತಿಭಟನೆ ಪರವಿರೋಧ ಚರ್ಚೆಗೆ ಕಾರಣವಾಗಿದೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಬಳಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಮುಖಂಡರು ಜಮಾವಣೆಯಾಗಿದ್ದಾರೆ. ಸದ್ಯ ಪ್ರಕರಣದ ಕುರಿತು ವಾದ ವಿವಾದಗಳು ನಡೆಯುತ್ತಿದ್ದು, ಸದ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ.
ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ DC ಆಫೀಸ್ ಆವರಣದಲ್ಲಿ COZP ಆಫೀಸ್ ಹತ್ರ ಜಿಲ್ಲಾ ಪಂಚಾಯತ್ ಆಫೀಸ್ ಹಿಂಭಾಗ ಒಂದು ಸುಸೈಡ್ ಕೇಸ್ ರಿಪೋರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್. ನಾವು ಈ ಸ್ಪಾಟ್ಗೆ ಬಂದಾಗ ನಮಗೆ ಮಾಹಿತಿ ಬಂದಿದೆ ಕಿ ಇವರು ಯಾರು ಸುಸೈಡ್ ಮಾಡಿದಾರ ಅವ್ರದ್ದು ಹೆಸರು M. ಬಾಬು. ಚೀಫ್ ಅಕೌಂಟ್ ಆಫೀಸರ್ಸ್ ಗಾಡಿದು ಡ್ರೈವರ್ ಇದ್ದೀರ ಅವರು. ಲಾಸ್ಟ್ 6-7 ವರ್ಷದಿಂದ ಇದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು. ಮತ್ತು ಇವತ್ತು ಬೆಳಿಗ್ಗೆ ಅವರು ವೈಫ್ಗೆ ಹೇಳಿ ಏನಾದರೂ ಅರ್ಲಿ ಮಾರ್ನಿಂಗ್ ಕೆಲಸ ಇದೆ, ಏನು ಮೀಟಿಂಗ್ಗೆ ಹೋಗಬೇಕು ಈ ಥರ ಹೇಳಿ ಇಲ್ಲಿ ಬಂದು ಗೌರ್ಮೆಂಟ್ ಗಾಡಿಯಿಂದ ಬಂದು ಗಾಡಿ ಇಲ್ಲಿ ಪಾರ್ಕ್ ಮಾಡಿ ಪಕ್ಕದಲ್ಲಿ ಒಂದು ಮರದಿಂದ ರೋಪ್ ಹಾಕಿ ಸುಸೈಡ್ ಮಾಡಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಜಿಲ್ಲಾ ಪಂಚಾಯಿತಿ ಹೊರಗುತ್ತಿಗೆ ನೌಕರ ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣ ಇದೀಗ ರಾಜಕೀಯ ತಿರುವು ಪಡೆದಿದ್ದು, ಕಾಂಗ್ರೆಸ್ ಒತ್ತಡ ಹೇರುವ ಮೂಲಕ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ FIR ಮಾಡಲು ಕುತಂತ್ರ ನಡೆಸಲಾಗುತ್ತಿದೆ ಎಂದು ಬಿಜೆಪಿ ಮುಖಂಡರು ಆರೋಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡರು 2021ರಲ್ಲಿ ಆರೋಪಿ ನಾಗೇಶ್ ಹಾಗೂ ಮಂಜುನಾಥ್ ಎಂಬುವವರು ಮೃತ ಚಾಲಕ ಬಾಬು ಅವರನ್ನು ಆಗಿನ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರ ಬಳಿ ಕರೆದೊಯ್ದಿದ್ದಾರೆ. ಆದರೆ ಡಾಕ್ಟರ್ ಕೆ ಸುಧಾಕರ್ ಅವರು ಬಾಬು ಅವರಿಂದ ಹಣ ಕೇಳಿಲ್ಲ, ಹಣದ ಪ್ರಸ್ತಾವನೆಯೂ ಮಾಡಿಲ್ಲ. ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನು ಕೆಲವರು ದುರ್ಬಳಕೆ ಮಾಡಿಕೊಂಡಿದ್ದಾರೇನೋ ಗೊತ್ತಿಲ್ಲ ಎಂದು ಹೇಳಿದರು. ದೂರಿನಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನು ಸೇರಿಸುವಂತೆ ಪೊಲೀಸರ ಮೇಲೆ ಒತ್ತಡ ಹಾಕುತ್ತಿದ್ದಾರೆ. ಮೃತ ಚಾಲಕ ಬಾಬು ಅವರ ಪತ್ನಿ ಶಿಲ್ಪಾ ಅವರು ನಾಗೇಶ್ ಹಾಗೂ ಮಂಜುನಾಥ್ ವಿರುದ್ಧ ದೂರು ನೀಡಿದ್ದಾರೆ. ಆದರೆ ಪೊಲೀಸರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನು ಸೇರಿಸುವಂತೆ ಒತ್ತಾಯ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ರಾಜಕೀಯ ಪಿತೂರಿ ನಡೆಯುತ್ತಿದೆ ಎಂದು ಮರಳುಕುಂಟೆ ಕೃಷ್ಣಮೂರ್ತಿ ಆರೋಪಿಸಿದರು. ದೂರಿನಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನು ಸಿಲುಕಿಸಲು ಕಾಂಗ್ರೆಸ್ ಪಿತೂರಿ ಮಾಡಿದೆ. ಡೆತ್ ನೋಟ್ನಲ್ಲಿ ಬರೆದಿರುವಂತೆ ಡಾಕ್ಟರ್ ಕೆ ಸುಧಾಕರ್ ಅವರು ಹಣ ಕೇಳಿದ್ರು ಎಂದಿಲ್ಲ. ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹಣ ಕೊಟ್ಟಿದ್ದಾಗಿ ಬರೆದಿಲ್ಲ. ಯಾರೋ ಕೆಲವರು ಸುಧಾಕರ್ ಅವರ ಹೆಸರು ಬಳಸಿರಬಹುದು. ಕೊಡಗು ಶಾಸಕ ಪೊನ್ನಣ್ಣನ ಮೇಲೆ ಆರೋಪ ಬಂದಾಗ ಅವರ ಮೇಲೆ ಪ್ರಕರಣ ದಾಖಲು ಮಾಡಲಿಲ್ಲ. ಕಾಂಗ್ರೆಸ್ ಶಾಸಕರಿಗೊಂದು ನ್ಯಾಯ, ಬಿಜೆಪಿ ಸಂಸದರಿಗೊಂದು ನ್ಯಾಯ ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಡೆತ್ ನೋಟಾಗಿ ನೀವು ನೋಡಿರ್ಬೋದು. ಡಾಕ್ಟ್ರಿಗೆ ನಾವೇನು ಹಣ ಕೊಟ್ಟಿದ್ದೀವಿ, ಈಗ ಡಾಕ್ಟ್ರ್ ನಮ್ಮನ್ನು ಹಣ ಕೇಳಿದಾರೆ ಅಂತಕ್ಕಂಥದ್ದು ಡೆತ್ ನೋಟಾಗಿ ಬರ್ದೀಗ. ನಾವು ಕೇಳ್ತಕ್ಕಂಥದ್ದು ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಿದೆ. ಇವತ್ತು ಮಂಜುನಾಥ್ ಮತ್ತು ನಾಗೇಶ್ ಅವರು ಅವ್ರ ಹತ್ರ ವ್ಯವಹಾರ ಮಾಡಿ ಮಧ್ಯವರ್ತಿಗೂ ಅವ್ರ ಹತ್ರ ಹಣ ತಗೊಂಡು ಕಿರುಕುಳ ಕೊಟ್ಟಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಿ ನಾವು ಬೇಡ ಅನ್ನೋದೀಗ. ನಮ್ಮ ನಾಯಕರು ಇವತ್ತು MLA ಮಿನಿಸ್ಟ್ರ್ ಆದಾಗ ದಿನಕ್ಕೆ 100 ಜನ ಬರ್ತಾರೆ. ನಾವೇ ಮುಖಂಡರು ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋದಾಗ ಅವರು ಪ್ರತಿಯೊಬ್ಬರಿಗೂ ಆಯಿತು ಕೆಲಸ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೊಡ್ತಕ್ಕಂಥದ್ದು ಸಹಜ. ಸಾವಿರಾರು ಜನಕ್ಕೆ ಇವತ್ತು ನಮ್ಮ ನಾಯಕರು ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ, ಬಡವರಿಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ಇಂಥ ಹಣವನ್ನು ತೆಗೆದುಕೊಂಡು ರಾಜಕಾರಣ ಮಾಡಬೇಕಂತ ಅವಶ್ಯಕತೆ ಅವ್ರಿಗೀಗ. ಆದ್ದರಿಂದ ಇವತ್ತು ನೀವು ಡೆತ್ ನೋಟ್ ನೋಡಿ, ಇವತ್ತು ಏನು ಬಾಬು ಅವ್ರ ಮಿಸ್ಸಸ್ಸು ಕಂಪ್ಲೇಂಟ್ ಕೊಡಬೇಕಾಗಿದ್ದರೆ ನಮ್ಮ ಯಜಮಾನರಿಗೆ ನಾಗೇಶ್ ಮತ್ತು ಮಂಜುನಾಥ್ ಇವರು ಹಣ ತೆಗೆದುಕೊಂಡು ಕಿರುಕುಳ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅವ್ರು ಮಾತಾಡಿದ್ದಾರೆ. ಕಂಪ್ಲೇಂಟ್ ಅದೇ ರೀತಿ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದಾರೆ. ಆದರೆ ಹೋದ್ಮೇಲೆ ಹಾಗೆ ರಾಜಕಾರಣದ ಒತ್ತಡದಿಂದ ಪೊಲೀಸ್ನವರು ಮತ್ತು ಕಾಂಗ್ರೆಸ್ ಮುಖಂಡರು ಡಾಕ್ಟ್ರ್ ಹೆಸರು ಸೇರಿಸ್ಕೋಬೇಕು ಅಂತಕ್ಕಂಥ ಒತ್ತಡವನ್ನು ತರ್ತಾ ಇದ್ದಾರೆ. ಇವತ್ತು ಕೊಡಗು ಪನ್ನಣ್ಣವ್ರ ಹೆಸರು MLA ಅವರು ಅವ್ರ ಹೆಸರು ಬರೆದು ಡೆತ್ ನೋಟಾಗಿ ಸತ್ತರು. ಅವ್ರದ್ದು FIR ಮಾಡಬೇಕಾಗಿತ್ತಾಗ ಪಣ್ಣಣ್ಣವ್ರದ್ದು. ಅವ್ರ ಸರ್ಕಾರ ಇದೆ ಅಂತ ಪಣ್ಣಣ್ಣವ್ರ ಹೆಸರು ಬಿಟ್ಟರು. ಹಾಗಾಗಿ ಕಾಂಗ್ರೆಸ್ನವ್ರಿಗೂ ನ್ಯಾಯ, BJP ಅವ್ರಿಗೂ ನ್ಯಾಯ ಇದೆಯಾ? ಆದ್ದರಿಂದ ಏನು ಸತ್ಯಾಂಶ ಇದೆಯೋ ತನಿಖೆ ಮಾಡಿ ಶಿಕ್ಷೆ ಕೊಡೋದು ನಮ್ಮದೇನು ಅಭ್ಯಂತರ. ಈಗ ನಮ್ಮ ನಾಯಕರ ಹೆಸರು FIR ಆಗಿ ಸೇರಿಸಿದ್ರೆ ನಾವು ಸಹ ಪಕ್ಷದಿಂದ ಪ್ರತಿಭಟನೆಯನ್ನು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಇವತ್ತು ನಾವು ಕೊಡ್ತೀವಿ. ಇವತ್ತು ಏನು ಒಂದು ನಮ್ಮ ನಾಯಕರ ವಿರುದ್ಧ ಒಂದು ಕಾಂಗ್ರೆಸ್ ಕೆಲವು ದುರುದ್ದೇಶ ಇಟ್ಕೊಂಡು ರಾಜಕೀಯ ಮಾಡ್ತಕ್ಕಂಥ ಮುಖಂಡರು ಬಂದು ಒತ್ತಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ಅದ್ರ ವಿರುದ್ಧವಾಗಿ ನಾವೊಂದು ಹೋರಾಟ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಮತ್ತು ಇವತ್ತು ಏನು ವಾಸ್ತವಾಂಶ ಗೊತ್ತಾಗಬೇಕಾಗಿದೆ.
ಅದು ಡೆತ್ ನೋಟು ಯಾವತ್ತು ರಿಲೀಸ್ ಆಯಿತು, ಯಾರಿಗೆ ಹೋಯಿತು, ಯಾರಿಂದ ಯಾರ್ಯಾರಿಗೆ ಶೇರ್ ಆಯಿತು, ಅದು ಶೇರ್ ಆದಮೇಲೆ ಒಂದು ದಿನ ಆದಮೇಲೆ ಅವರು ಡೆತ್ ಆಗಿರೋದು ಅಂಥೇಳಿ ಇವತ್ತು ನಮ್ಗೆ ಮಾಹಿತಿ ತೆಗೆದುಕೊಂಡ್ರಿ. ಇದು ಸೂಕ್ತವಾಗಿ ಎಲ್ಲ ರೀತಿಯಲ್ಲೂ ತನಿಖೆ ಆಗಬೇಕು. ಒಂದು ಸರ್ಕಾರ ಇದು ತನಿಖೆ ಮಾಡೋದಕ್ಕೆಲ್ಲ ಮುಕ್ತವಾಗಿ ಒಂದು ಅವಕಾಶ ಮಾಡಿಕೊಡ್ಬೇಕು. ಇದು ಒಂದು ನಮ್ಮ ನಾಯಕರು ಒಂದು ಎತ್ತರಕ್ಕೆ ಬೆಳೀತಾ ಇದ್ದಾರೆ, ಒಂದು ಅಭಿವೃದ್ಧಿ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಹೆಸರು ಕೆಡಿಸ್ಬೇಕಂತೇಳಿ ಇವತ್ತು ಕಾಂಗ್ರೆಸ್ನ ಕೆಲವು ಮುಖಂಡರುಗಳು ಈ ರೀತಿ ವರ್ತನೆ ಮಾಡ್ತಾಯಿದ್ದಾರೆ, ಪಿತೂರಿ ಮಾಡ್ತಾಯಿದ್ದಾರೆ. ಅದಕ್ಕೆ ಅವ್ರ ವಿರುದ್ಧವಾಗಿ ನಾವೊಂದು ಹೋರಾಟ ಮಾಡ್ತೀವಿ. ಇವತ್ತು ಒಂದು ಸಾವಿನ ಇದರಲ್ಲಿ ಅವರು ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ. ಇಂಥ ನಾಯಕರಿಗೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಜಿಲ್ಲಾ ಪಂಚಾಯಿತಿ ಹೊರಗುತ್ತಿಗೆ ಚಾಲಕ ಬಾಬು ಬರೆದಿರುವ ಡೆತ್ ನೋಟ್ನಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರಿದ್ದು ಅವರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕೆಂದು ಆಗ್ರಹಿಸಿ ಇಂದು ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಹೊರಗುತ್ತಿಗೆಯಲ್ಲಿ ಚಾಲಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಬಾಬು ಆತ್ಮಹತ್ಯೆ ಪ್ರಕರಣ ಇದೀಗ ರಾಜಕೀಯ ತಿರುವು ಪಡೆದಿದೆ. ಬಾಬು ಬರೆದಿರುವ ಡೆತ್ ನೋಟ್ನಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್, ಟ್ರಾವೆಲ್ಸ್ ನಡೆಸುತ್ತಿದ್ದ ನಾಗೇಶ್ ಮತ್ತು ಮಂಜುನಾಥ್ ಎಂಬುವವರೇ ತನ್ನ ಸಾವಿಗೆ ಕಾರಣ ಎಂದು ಬರೆದಿದ್ದಾರೆ. ಹಾಗಾಗಿ ಸಂಸದರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಆಗ್ರಹಿಸಿ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಪಂಚಾಯಿತಿ ಹೊರಗುತ್ತಿಗೆ ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣದ ಹಿನ್ನೆಲೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಡೆತ್ ನೋಟ್ನಲ್ಲಿ ನಮೂದು ಮಾಡಿರುವವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಕೈಯಲ್ಲಿ ಡೆತ್ ನೋಟ್ ಹಾಗೂ ಡಾಕ್ಟರ್ ಕೆ ಸುಧಾಕರ್ ಭಾವಚಿತ್ರ ಹಿಡಿದು ಸಂಸದರ ಬೆಂಬಲಿಗ ನಾಗೇಶ್, ಜಿಲ್ಲಾ ಪಂಚಾಯಿತಿ ಎಸ್ಡಿಎ ಮಂಜುನಾಥ್ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಸರ್, ಇವತ್ತಿನ ದಿನ ಬಾಬು ಅಂತ ಒಬ್ಬರು ನಮ್ಮ DC ಆಫೀಸಲ್ಲಿ ಗುತ್ತಿಗೆ ಆಧಾರದ ಮೇಲೆಗೆ ಡ್ರೈವಿಂಗ್ ಕಾರ್ಯನಿರ್ವಹಿಸ್ತಾ ಇದ್ದರು. ಅವ್ರಿಗೆ ನಾಗೇಶ್ ಅಂತೇಳಿ ಚಿಕ್ಕನಹಳ್ಳಿ ಅವರು, ಚಿಕ್ಕಾಡ್ಗೆನಹಳ್ಳಿಯವರು ನಾಗೇಶ್ ಅಂತೇಳಿ, ಕಟ್ಟ ಸುಧಾಕರ್ ಅವರ ಬೆಂಬಲಿಗ ಹಾಗೂ ಲೆಕ್ಕಾಧಿಕಾರಿ ಮಂಜುನಾಥ್ ಅಂತೇಳಿ 15/1/2021 ಇವ್ರ ಹತ್ರ 15 ಲಕ್ಷ ಹಣ ಪಡೆದು 40 ಲಕ್ಷ ಕೇಳಿರ್ತಾರೆ. ಅದರಲ್ಲಿ 15 ಲಕ್ಷ ರೂಪಾಯಿ ಒಂದು ದಲಿತ ಕುಟುಂಬ, ಬಡ ಕುಟುಂಬದ ಒಬ್ಬ ವ್ಯಕ್ತಿ ಕೊಟ್ಟಿರ್ತಾರೆ. ಏನಕ್ಕೆ? ಅವ್ರು ಸ್ಪಷ್ಟವಾಗಿ ಡೆತ್ ನೋಟಲ್ಲಿ ಬರೆದಿದ್ದಾರೆ, ನನಗೆ ಸರ್ಕಾರಿ ಕೆಲಸ ಅಂದರೆ ತುಂಬ ಇಷ್ಟ, ನಾನು ಸರ್ಕಾರಿ ಕೆಲಸದಲ್ಲಿ ನನ್ನ ಕೆಲಸ ಮಾಡಿಸ್ಕೊಡ್ತೀನಿ ಅಂಥೇಳಿ ಅವ್ರ ಹತ್ರ ದುಡ್ಡು ಪಡೆದು ಅವ್ರಿಗೆ ಹಣ ಪಡೆದು ಇವತ್ತವರೆಗೂ ಅವ್ರಿಗೆ ಇದು ಮಾಡಿರಲ್ಲ. ಅವ್ರಿಗೆ ಕೆಲಸದ್ದು ಏನಂತ ಹೇಳಿರ್ತಾರೆ, ಸುಧಾಕರ್ ಅವರು, MP ಸುಧಾಕರ್, ಇವಾಗ ಪ್ರೆಸೆಂಟ್ ಸುಧಾಕರ್, ಅವಾಗ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದರು. ಆ ಟೈಮಲ್ಲಿ ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ ನೋಡಿ FIR ಅಲ್ಲಿ ಫಸ್ಟ್ ಲೈನಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ನನ್ನ ಸಾವಿಗೆ ಕಾರಣ ಡಾಕ್ಟರ್ ಕೆ ಸುಧಾಕರ್ ಅಂತ ಬರೆದಿದ್ದಾರೆ. ಇನ್ನು 4 ಶೀಟು ಡೆತ್ ನೋಟ್ ಇದೆ. ನಮ್ಮ ಆಗ್ರಹ ಒಂದೇ ಸರ್, ದಲಿತ ಕುಟುಂಬ ಇನ್ನೂ ರೀಸೆಂಟಾಗಿ ಮದುವೆ ಆಗಿದೆ, ಪಾಪ ಆ ಹುಡುಗ ತೀರ್ಕೊಂಡಿದ್ದಾನೆ. ಇವತ್ತಲ್ಲೇ DC ಆಫೀಸಲ್ಲಿ ಹಿಂದೆ ಒಂದು ಚೇಂಬರಲ್ಲಿ ನೇಣು ಹಾಕ್ಕೊಂಡು ತೀರ್ಕೊಂಡಿದ್ದಾರೆ. ಅದರಿಂದ ಅವ್ರ ಕುಟುಂಬಕ್ಕೆ ನ್ಯಾಯ ದೊರಕಬೇಕು. ಇದ್ರ ಹಿಂದೆ ಕಾಣದ ಕೈಗಳು ಯಾವ್ಯಾವುದಿದೆ, ಯಾರ್ಯಾರು ಡೈರೆಕ್ಟ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇಂಡೈರೆಕ್ಟ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ, ಅವ್ರಿಗೆ ಇದೆಲ್ಲ ಗೊತ್ತಾಗಬೇಕು ಅಂದರೆ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಂಬಿಕೆ ಇದೆ. ಡಾಕ್ಟರ್ G. ಪರಮೇಶ್ವರ್ ಸಾಹೇಬ್ರು ಹೋಮ್ ಮಿನಿಸ್ಟ್ರಿಗೂ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಯಾವುದೇ ಒತ್ತಾಯಕ್ಕೂ ಮಣಿದಿರ MP ಸುಧಾಕರ್ ಅವ್ರ ಮೇಲೆ FIR ದಾಖಲಾಗಬೇಕು, ಕೂಲಂಕುಷವಾಗಿ ತನಿಖೆ ಆಗಬೇಕು. ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡೋವಂಥ ಕೆಲಸ ಆಗಬೇಕು. ಇದು ನಮ್ಮ ಆಗ್ರಹ ಸರ್. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾಗಿರುವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಸ್ವಕ್ಷೇತ್ರ ಚಿಂತಾಮಣಿಯಲ್ಲಿ ಇದೀಗ ವಿರೋಧ ದಿನೇ ದಿನೇ ತೀವ್ರವಾಗತೊಡಗಿದೆ. ಆಡಳಿತ ಪಕ್ಷದ ಸದಸ್ಯನೇ ಆಗಿದ್ದ ವ್ಯಕ್ತಿಯೊಬ್ಬರು ಇಂದು ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರ ವಿರುದ್ಧ ಆರೋಪಗಳ ಸುರಿಮಳೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಭೆಯಲ್ಲಿ ಅಜೆಂಡಾ ಹರಿದು ಬಿಸಾಡಿದ ಘಟನೆಯೂ ನಡೆಯಿತು. ಈ ಕುರಿತು ಒಂದು ವರದಿ. ಚಿಂತಾಮಣಿ ನಗರಸಭೆಯಲ್ಲಿ ಇಂದು ಸಾಮಾನ್ಯ ಸಭೆ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಸದಸ್ಯ ಮೊಹಮ್ಮದ್ ಶಫೀಕ್ ಏಕಾಏಕಿ ಅಧ್ಯಕ್ಷ ಜಗನ್ನಾಥ್ ಅವರತ್ತ ನುಗ್ಗಿ ರಿಮೋಟ್ ಕಂಟ್ರೋಲ್ ಅಧ್ಯಕ್ಷ ನೀನು 4 ತಿಂಗಳಿಂದ ನಾಪತ್ತೆಯಾಗಿದೆಯಾ ಎಂದು ಏಕವಚನದಲ್ಲಿಯೇ ತರಾಟೆಗೆ ತೆಗೆದುಕೊಳ್ಳುವ ಜೊತೆಗೆ ಸಾಮಾನ್ಯ ಸಭೆಯ ಅಜೆಂಡಾ ಹರಿದು ಬಿಸಾಡುವ ಮೂಲಕ ಉದ್ದಟತನ ಮೆರೆದ ಘಟನೆ ಇಂದು ನಡೆಯಿತು. ಚಿಂತಾಮಣಿ ನಗರಸಭೆಯಲ್ಲಿ ಅಧ್ಯಕ್ಷ ಆರ್ ಜಗನ್ನಾಥ್ ಅಧ್ಯಕ್ಷತೆಯಲ್ಲಿ ಇಂದು ಸಾಮಾನ್ಯ ಸಭೆ ಕರೆಯಲಾಗಿತ್ತು. ಚಿಂತಾಮಣಿ ಕ್ಷೇತ್ರ ರಾಜ್ಯದಲ್ಲಿ ಮಾದರಿಯಾಗಿ ಮಾಡಲು ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ನಗರದ ಅಭಿವೃದ್ಧಿಗೆ 100 ಕೋಟಿ ಅನುದಾನ ತಂದು ಅಭಿವೃದ್ಧಿಪಡಿಸುತ್ತಿದ್ದಾರೆ. ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಜನರ ಮೂಲ ಸಮಸ್ಯೆಗಳು ಚರ್ಚಿಸುವುದು ಬಿಟ್ಟು ನಗರಸಭೆ ಅಧ್ಯಕ್ಷ ಹಾಗೂ ಪೌರಾಯುಕ್ತ ಚಲಪತಿ ವಿರುದ್ಧ ಧ್ವನಿ ಮಾಡುತ್ತಾ ಕಾಲಹರಣ ಮಾಡುತ್ತಿರುವುದು ವಿಪರ್ಯಾಸ. ಸಾಮಾನ್ಯ ಸಭೆಯಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷದ ಎಲ್ಲಾ ಸದಸ್ಯರಿಗೂ ಮಾತನಾಡಲು ಅವಕಾಶ ಕಲ್ಪಿಸಿ ಎಲ್ಲಾ ವಾರ್ಡಿನಲ್ಲಿ ಯುಜಿಡಿ ರಸ್ತೆ ಸೇರಿದಂತೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಪ್ರಸ್ತುತ ಎಲ್ಲಾ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ಕೈಗೊಂಡಿದ್ದು ಜನ ಮತ್ತು ವಾಹನಗಳು ಸಂಚರಿಸಲು ಕಿರಿಕಿರಿಯಾಗುತ್ತಿದೆ ಎಂದು ವಿರೋಧ ಪಕ್ಷದ ಸದಸ್ಯರು ಆರೋಪಿಸಿದರು. ಜನರಿಗೆ ನೀರು ಸೇರಿದಂತೆ ಮೂಲ ಸೌಲಭ್ಯಗಳ ಸಮಸ್ಯೆಗಳು ತಕ್ಷಣ ಬಗೆಹರಿಸಬೇಕೆಂದು ಸಭೆಯಲ್ಲಿ ಪೌರಾಯುಕ್ತ ಚಲಪತಿ ವಿರುದ್ಧ ಗರಂ ಆದರು. ನಮ್ಮ ಡಾಕ್ಟರ್ ಎಂಸಿ ಸುಧಾಕರ್ ಆದೇಶದವರೆಗೆ ನಾವು ಇರ್ತೀವಿ, ಅವರ ಮಾರ್ಗದರ್ಶನ ತಗೊಂಡೆ ನಾವು ಮಾಡ್ತಾ ಇರ್ತೀವಿ. ನಾವೇನು ಅಭಿವೃದ್ಧಿ ಕೆಲಸಗಳು ಬೇಕಾದ್ರೆ ಏನು ಮೀಟಿಂಗ್ ಮಾಡ್ಬೇಕಾದ್ರೆ ನಾವು ಅವ್ರ ಗಮನಕ್ಕೆ ತಂದೆ ನಾವು ಮಾಡಿರೋದು. ಅದನ್ನು ಬಿಟ್ಬಿಟ್ಟು ನೀವು ಗೌರವನೇ ಸಭೆಗೆ ಗೌರವ ಕೊಡ್ತೀರಾ, ಅಜೆಂಡಾ ಎತ್ಕೊಂಡು ಅದನ್ನ ಅರ್ಧ ಆಗ್ಬಿಟ್ಟು ನಮ್ಮ ಹಕ್ಕು ನಮ್ಮ ಶಿಸ್ತು ಅಂದ್ಬಿಟ್ಟು ಇದು ತೋರಿಸ್ಬಿಟ್ರೆ ಅದೇನೋ ಮೀಡಿಯಾ ಅವ್ರು ಮೊದಲನೇ ಐಪ ಮೀಡಿಯಾ ಯೂಟ್ಯೂಬ್ ಚಾನಲ್ ಐಪ ಇದು ಅವ್ರು ಬೈರೋ ಆ ತರ ಬರ್ತಾ ಇರ್ಬೇಕು. ಅವರು ಒಳ್ಳೆ ಡಾನ್ ತರ ಒಳ್ಳೆ ರೌಡಿ ತರ ನಮ್ಮನ್ನ ಹೊಡೆಯೋ ತರ ಇನ್ನೇನೋ ಹೊಡಿತಾನೆ ಅನ್ಕೊಂಡೆ ನಾವು. ಹಂಗ ಬಂದ್ಬಿಟ್ಟು ಬೆಂಚ್ ಹತ್ರ ಹೇಳ್ತಾನೆ ಇದ್ರೆ ಕುತ್ಕೋ ನಿನ್ಗೇನೋ ಸಮಾಧಾನ ಇಲ್ಲ ಅಂದ್ರೆ ನಿನ್ಗೆ ಹೋಗು. ಅಯ್ಯೋ ನಿನ್ಗೆ ಇಷ್ಟ ಇಲ್ಲ, ನಿನ್ನ ಅಜೆಂಡಾ ಆದ್ಮೇಲೆ ಇನ್ನೇನು ಸಂವಿಧಾನಕ್ಕೆ ಏನು ಗೌರವ ಕೊಡೋದು ನಾವು? ನೀನು ಗೆದ್ದಿರೋದು BCM ಕ್ಯಾಟಗಿರಿ ಮೇಲೆ ಗೆದ್ದಿದ್ಯಾ, ಸಂವಿಧಾನ ಅಂತೀಯ, ಸಂವಿಧಾನ ಅಂತೀಯ, ಸಂವಿಧಾನನೇ ಅರ್ಧ ಆಗ್ತದೆ. ಇದು ಅರ್ಧ ಆಗ್ತದೆ, ಇನ್ನೇನು ಅರ್ಧ ಆಗದೆ ಅಲ್ಲ ಸಂವಿಧಾನನ, ಹೌದಲ್ವಾ? ಈ ತಗೊಂಡು ಎಷ್ಟೊಂದು ಕೇಳ್ತೀರ, ಹೋಗಿ ನೀವು ನಿಮ್ಗೆ ಇಷ್ಟ ಆದ್ರೆ ಹೋಗ್ಬೋದು. ಮಾತಾಡಿದ್ರೆ ರಿಮೋಟ್ ನೀನು ಮಾತಾಡೋ ಮೀಡಿಯಾಗ ನಿನ್ ಕೆಲಸ ಆಗ್ಬೇಕು. ನೀನು ಬಂದಿದ್ದು ಬೋರ್ ಆಗ್ತಿರ್ತಾರೆ, ಅವ್ರ ಗಮನಕ್ಕೆ ತರೋದೋ ಇಲ್ಲ ನಮ್ಮ ಗಮನಕ್ಕೆ ತರೋದೋ ಇಲ್ಲಾಂದ್ರೆ ರೇಟಿಂಗ್ ಮೂಲಕ ತರೋದೋ ಮಾಡಬೇಕು. ಇವರು ಮಾನ್ಯ ಸಚಿವರು ಮಾಡ್ತಾರೆ 35 ವಾರ, ಅವ್ರೇನು ಭೇದ ಭಾವನೆ ಮಾಡ್ತಾ ಇಲ್ವೇ? ಇವ್ರು JDS ಅವರಂತೆ, ಇವ್ರಂತೆ ಅವ್ರಂತೆ, ಅವ್ರೇನು ಮಾಡ್ತಾ ಇಲ್ವೇ? ಅವ್ರೆಲ್ಲ ಕಡೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಟು ನೀವು ಯಾರಾದ್ರೂ ಒಬ್ಬರಿಗೇನೋ ಉದ್ದೇಶಪೂರ್ವಕ ಮಾಡ್ತಾ ಇದಾರೇನೋ, ನಿಮ್ಗೆ ಎಷ್ಟು ಗೌರವ ಕೊಡ್ತಾರೆ ನೀವು ಅದನ್ನ ಬಿಟ್ಬಿಟ್ಟಿದ್ರೆ ನೀವು ಎಲ್ಲ ನೀವೇ ಮಾತಾಡ್ತೀರಾ, ಎಲ್ಲ ನೀವೇ. ಈ ವೇಳೆ ಅಧ್ಯಕ್ಷರು ಮಧ್ಯಪ್ರವೇಶಿಸಿ ವಿರೋಧ ಪಕ್ಷದವರ ಸದಸ್ಯರೆಂದು ತಾರತಮ್ಯ ಮಾಡದೆ ಎಲ್ಲಾ ವಾರ್ಡ್ಗಳಲ್ಲಿ ಸಮಸ್ಯೆ ಬಗೆಹರಿಸಬೇಕೆಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ನಗರದಲ್ಲಿ ಬಡವರಿಗೆ ನಿವೇಶನ ಇಲ್ಲದವರಿಗೆ 10 ಹೆಕ್ಟಾರ್ ಜಾಗ ಗುರುತಿಸಿ ಎಲ್ಲ ಬಡವರಿಗೆ ನಿವೇಶನ ಕಲ್ಪಿಸಿ ಮನೆ ನಿರ್ಮಿಸಿ ಕೊಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಪಣ ತೊಟ್ಟಿದ್ದಾರೆ. 1 ವರ್ಷದೊಳಗೆ ನಿವೇಶನ ನೀಡುವ ಭಾಗ್ಯ ಕಲ್ಪಿಸಲಾಗುತ್ತದೆ ಎಂದು ಸಭೆಯಲ್ಲಿ ಪೌರಾಯುಕ್ತ ಚಲಪತಿ ಘೋಷಿಸಿದರು. ಎಲ್ಲಿ ಪ್ರಥಮವಾಗಿ ಯುಜಿಡಿ ಆಗಿದೆಯೋ ಅಲ್ಲಿ ಮಾತ್ರ ರಸ್ತೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲಿ ಯುಜಿಡಿ ಇಲ್ಲ ಅಂತ ತಗೊಂಡಿದ್ದೀವಿ, ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಈಗಾಗಲೇ ಟಿಪ್ಪು ನಗರ ನಡೀತಾ ಇದೆ, ನೀವು ನೋಡ್ಬೋದು. ಮಾಡಪಲ್ಲಿ ಕ್ಲಿಯರ್ ಆಗಿದೆ. ಅಲ್ಲಿ ಎಲ್ಲಿ ಯುಜಿಡಿ ಇಲ್ಲ ಫಸ್ಟ್ ಕ್ಲಿಯರಿಟಿ ಕೊಡ್ತೀವಿ. ಯುಜಿಡಿ ಆದ್ಮೇಲೆ ರಸ್ತೆ ಮಾಡಿ, ಯುಜಿಡಿ ಎಲ್ಲೂ ಮಾಡೋಕ್ಕಾಗಲ್ಲ. ಯುಜಿಡಿ ಫುಲ್ ಇದೆ, ಒಂದು ಚೌಕಿಂಗ್ ಆಗ್ತಾ ಇದೆ, ಸುಮಾರು 25 ವರ್ಷದಿಂದ ರಸ್ತೆ ಎಕ್ಸ್ಟೆನ್ಷನ್ ಕೊಡ್ತಾರೆ ಪ್ರಸಾದ್. ಆದ್ರೆ ರಸ್ತೆ ಕ್ಲಿಯರ್ ಆಗುತ್ತೆ. ಮಳೆಗಾಲ ಆದ್ರೆ ಮುಂದೆ ಸಿಂಗಲ್ ಇನ್ಸ್ಪೆಕ್ಷನ್ ಆಯ್ತು ಸರ್, ಯುಜಿಡಿ ಇಲ್ಲದೆ ಯಾವುದೇ ರಸ್ತೆ ಮಾಡಲ್ಲ.
ಇನ್ನು ನಗರದಲ್ಲಿರುವ ಅನೇಕ ಸಮಸ್ಯೆಗಳು ಕುರಿತು ಸಭೆಯಲ್ಲಿ ಚರ್ಚಿಸಿ ಸಭೆ ಮುಕ್ತಾಯಗೊಳಿಸಿದರು. ಸಭೆಯಲ್ಲಿ ಏಕಾಏಕಿ ವೇದಿಕೆಗೆ ನುಗ್ಗಿದ ನಗರಸಭೆ ಸದಸ್ಯ ಮೊಹಮ್ಮದ್ ಶಫೀಕ್ ರೌಡಿಯಂತೆ ವರ್ತಿಸಿ ಹಲ್ಲೆ ನಡೆಸಲು ಮುಂದಾಗಿದ್ದಾನೆ. ಇವರು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಕೊಡುವುದು ಬಿಟ್ಟು ಸಭೆಯಲ್ಲಿ ಜನರ ಸಮಸ್ಯೆಗಳ ಕುರಿತು ಚರ್ಚಿಸಬೇಕು. ಅವರ ವೈಯಕ್ತಿಕ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದ್ದಾರೆ ಎಂದು ಅಧ್ಯಕ್ಷರು ಅಸಮಾಧಾನ ವ್ಯಕ್ತಪಡಿಸಿದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಸ್ತ ಚಿಕ್ಕಬಳ್ಳಾಪುರ ನಾಗರಿಕರಿಗೆ ಶುಭ ಸುದ್ದಿ. ಇದೀಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕಾಟನ್ ವರ್ಡ್ ಎಲ್ಲ ಬ್ರಾಂಡೆಡ್ ಬಟ್ಟೆಗಳ ಮಾರಾಟ ನಡೆಯುತ್ತಿದ್ದು 1 ಕೆಜಿ ಬಟ್ಟೆಗೆ ಕೇವಲ 999 ರೂಪಾಯಿಗಳು ಮಾತ್ರ. ನಮ್ಮಲ್ಲಿ ಮಹಿಳೆಯರಿಗೆ, ಪುರುಷರಿಗೆ ಮತ್ತು ಮಕ್ಕಳ ಎಲ್ಲ ಉಡುಪುಗಳು ದೊರೆಯುತ್ತವೆ. ಹಿಂದೆ ಭೇಟಿ ನೀಡಿ. ಕಾಟನ್ ವರ್ಡ್, ಸ್ಥಳ ಶ್ರೀ ವಾಸವಿ ಧರ್ಮಶಾಲಾ ಆರ್ಯವೈಶ್ಯ ಮಂಡಳಿ, ಶ್ರೀ ಪೇಟೆ ಆಂಜನೇಯ ಸ್ವಾಮಿ ದೇವಾಲಯ, ಗಂಗಮ್ಮಗುಡಿ ರಸ್ತೆ, ಚಿಕ್ಕಬಳ್ಳಾಪುರ. ದಿನಾಂಕ 6/8/2025 ರಿಂದ 11/8/2025 ಮಾತ್ರ ಲಭ್ಯವಿರುತ್ತದೆ. ಹಿಂದೆ ಭೇಟಿ ಕೊಡಿ. ಎಲ್ಲ ಬ್ರಾಂಡೆಡ್ ಬಟ್ಟೆಗಳಿಗಾಗಿ ಕಾಟನ್ ವರ್ಡ್. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ. ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕದಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ. ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, ಬಿಬಿ ರೋಡ್, KEB ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082, 7996776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್,
ಗೆರಿಯಾ ಶೋರೂಮ್ನ ಮೇಲೆ ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ವಕ್ಷೇತ್ರದಲ್ಲಿ ಅಪರಿಚಿತ ಮಹಿಳೆಯೊಬ್ಬರ ದೇಹವನ್ನು ತುಂಡು ತುಂಡಾಗಿ ಮಾಡಿ ಬಿಸಾಡಿರುವ ಪ್ರಕರಣ ಬೆಳಕಿಗೆ ಬಂದಿದ್ದು ಜನರನ್ನು ಆತಂಕಕ್ಕೆ ದೂಡಿದೆ. ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ವಕ್ಷೇತ್ರದಲ್ಲಿ ಭಯಾನಕ ಘಟನೆಯೊಂದು ಬೆಳಕಿಗೆ ಬಂದಿದೆ. ಅಪರಿಚಿತ ಮಹಿಳೆಯೊಬ್ಬರ ರುಂಡ ಮತ್ತು ಮುಂಡ ಬೇರ್ಪಡಿಸುವ ಜೊತೆಗೆ ದೇಹದ ಭಾಗಗಳನ್ನು ಕತ್ತರಿಸಿ ಚೀಲದಲ್ಲಿ ಹಾಕಿ ನಿರ್ಜನ ಪ್ರದೇಶದಲ್ಲಿ ಬಿಸಾಡಿರುವ ಘಟನೆ ನಡೆದಿದ್ದು ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಮಹಿಳೆಯ ದೇಹದ ನಾನಾ ಭಾಗಗಳು ಹಲವು ಕಡೆ ಪತ್ತೆಯಾಗಿವೆಯಾದರೂ ರುಂಡ ಇನ್ನೂ ಪತ್ತೆ ಅಪರಿಚಿತ ಮಹಿಳೆಯ ಕೈ, ಕಾಲು, ಹೊಟ್ಟೆ ಮತ್ತು ಕರುಳಿನ ಭಾಗ ರಸ್ತೆಯುದ್ದಕ್ಕೂ ಕಪ್ಪು ಮತ್ತು ಯೆಲ್ಲೋ ಕವರ್ಗಳಲ್ಲಿ ಪತ್ತೆಯಾಗಿದೆ. ಮಹಿಳೆಯ ದೇಹವನ್ನು ಪೀಸ್ ಮಾಡಿ ಕಪ್ಪು ಮತ್ತು ಯೆಲ್ಲೋ ಕವರ್ಗಳಲ್ಲಿ ಪ್ಯಾಕ್ ಮಾಡಿ ದುಷ್ಕರ್ಮಿಗಳು ಎಸೆದಿದ್ದಾರೆ. ಬೀದಿ ನಾಯಿಗಳು ಮಹಿಳೆಯ ದೇಹದ ಭಾಗಗಳನ್ನು ಎಳೆದಾಡುತ್ತಿರುವುದನ್ನು ಕಂಡ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದು ಕೂಡಲೇ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಬಂದಿದ್ದಾರೆ. ಕೊರಟಗೆರೆ ತಾಲೂಕಿನ ಹೊಳುವನಹಳ್ಳಿ ಹೋಬಳಿಯ ಚಿಂಪುಗಾನಹಳ್ಳಿ ಹೊರವಲಯದ ಮುತ್ಯಾಲಮ್ಮ ದೇವಾಲಯ ಸಮೀಪ ಮಹಿಳೆಯ ದೇಹದ ಭಾಗಗಳು ಪತ್ತೆಯಾಗಿವೆ. ಗರುಡಾಚಲ ನದಿಯಿಂದ ಲಿಂಗಾಪುರದವರೆಗೂ 3 ಕಿಲೋಮೀಟರ್ ವ್ಯಾಪ್ತಿಯ 5 ಕಡೆ ದೇಹದ ಭಾಗಗಳು ಪತ್ತೆಯಾಗಿವೆ. ಆದರೆ ರುಂಡ ಇನ್ನೂ ದೊರೆತಿಲ್ಲ. ಘಟನಾ ಸ್ಥಳದಲ್ಲಿ ಬೀಡು ಬಿಟ್ಟ ಕೊರಟಗೆರೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಗುಂಪಾಗಿ ಬಂದಿರುವ ಜನರು ಕುತೂಹಲದಿಂದ ನೋಡುತ್ತಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ತುಮಕೂರು ಎಸ್ಪಿ ಅಶೋಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಶ್ವಾನದಳ ಸೇರಿದಂತೆ ಇತರೆ ಅಧಿಕಾರಿಗಳು ಆಗಮಿಸಿದ್ದಾರೆ. ಈ ಸಂಬಂಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಸತೀಶ್, ಸಿಟಿವಿ ನ್ಯೂಸ್, ಕೊರಟಗೆರೆ. ಚಿತ್ರಾವತಿ ಜಲಾಶಯ ನಿರ್ಮಾಣದಲ್ಲಿ ಮಾಜಿ ಶಾಸಕ ಎನ್ ಸಂಪಂಗಿ ಅವರ ಪಾತ್ರ ಪ್ರಮುಖವಾಗಿತ್ತು. ಜೊತೆಗೆ ಅಂದಿನ ಸಂಸದರಾಗಿದ್ದ RL ಜಾಲಪ್ಪ ಸೇರಿದಂತೆ ಹಲವರು ಸರ್ಕಾರದ ಮೇಲೆ ಒತ್ತಡ ಹಾಕಿದ ಪರಿಣಾಮ ಅಂದಿನ ಸಿಎಂ SM ಕೃಷ್ಣ ತೀರ್ಮಾನದಿಂದ ಚಿತ್ರಾವತಿ ಜಲಾಶಯ ನಿರ್ಮಾಣವಾಗಿದೆ. ಆದರೆ ಕಮ್ಯುನಿಸ್ಟರು ಮಾಜಿ ಶಾಸಕ GV ಶ್ರೀರಾಮರೆಡ್ಡಿ ಒಬ್ಬರಿಂದಲೇ ಜಲಾಶಯ ನಿರ್ಮಾಣವಾಗಿದೆ ಎಂದು ತಿರುಚುತ್ತಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ B ನಾರಾಯಣಸ್ವಾಮಿ ಆರೋಪಿಸಿದರು. ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ B ನಾರಾಯಣಸ್ವಾಮಿ ಅವರು, ಮಾಜಿ ಶಾಸಕ ದಿವಂಗತ GV ಶ್ರೀರಾಮರೆಡ್ಡಿ ಅವರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ಉತ್ತಮ ವಾಗ್ಮಿ, ಹೋರಾಟಗಾರರಾಗಿದ್ದರು. ಚಿತ್ರಾವತಿ ಜಲಾಶಯ ನಿರ್ಮಾಣದಲ್ಲಿ ಅವರ ಪಾತ್ರವೂ ಇತ್ತು. ಆದರೆ ಕಳೆದ ಕೆಲ ದಿನಗಳಿಂದ ಇಲ್ಲಿನ ಕಮ್ಯುನಿಸ್ಟ್ ಮುಖಂಡರು ಹೇಳಿಕೊಳ್ಳುತ್ತಿರುವಂತೆ ಅವರೊಬ್ಬರಿಂದಲೇ ಚಿತ್ರಾವತಿ ಜಲಾಶಯ ನಿರ್ಮಾಣವಾಗಲಿಲ್ಲ. ಈ ಭಾಗದ ಅನೇಕ ಸಂಘ ಸಂಸ್ಥೆಗಳ ಒತ್ತಾಯ, ಅಂದಿನ ಶಾಸಕ ಎನ್ ಸಂಪಂಗಿ ಅವರ ಅವಿರತ ಪ್ರಯತ್ನದಿಂದ ಚಿತ್ರಾವತಿ ಜಲಾಶಯ ಸಾಧ್ಯವಾಯಿತು ಎಂದರು.
ಚಿತ್ರಾವತಿ ಜಲಾಶಯ ನಿರ್ಮಾಣ ಮಾಡಬಾರದು ಎಂದು ಪರಟಾಲ ರವಿ ನೇತೃತ್ವದಲ್ಲಿ ಅಂದಿನ ತೆಲುಗು ದೇಶಂ ಪಕ್ಷದ ಘಟಾನುಘಟಿ ಮುಖಂಡರು 10,000ಕ್ಕೂ ಹೆಚ್ಚಿನ ಜನರೊಂದಿಗೆ ಕರ್ನಾಟಕದ ಗಡಿಯೊಳಗೆ ನುಗ್ಗಿ ಚಿತ್ರಾವತಿ ಜಲಾಶಯ ನಿರ್ಮಾಣ ತಡೆಯಲು ಪ್ರಯತ್ನಿಸಿದರು. ಅವರನ್ನು ಬಂಧಿಸಿದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರ. ನಂತರ ಅವರ ವಿರೋಧವನ್ನು ಲೆಕ್ಕಿಸದೆ ಸಚಿವ ಸಂಪುಟದ ಅನುಮೋದನೆ ಪಡೆದು ಸಿಎಂ ಎಸ್ಎಂ ಕೃಷ್ಣ ಅವರು ಚಿತ್ರಾವತಿ ಜಲಾಶಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಅಂದಿನ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರು ಪಕ್ಷಾತೀತವಾಗಿ ಈ ಯೋಜನೆಯ ಪರವಾಗಿದ್ದರು. ಆಂಧ್ರದ ರಾಜಕಾರಣಿಗಳ ಆಟ ಇಲ್ಲಿ ನಡೆಯಲು ಅಂದಿನ ಕಾಂಗ್ರೆಸ್ ಸರ್ಕಾರ ಅವಕಾಶ ನೀಡದೆ ಚಿತ್ರಾವತಿ ಜಲಾಶಯವನ್ನು ಅತಿ ವೇಗವಾಗಿ ಕಾಮಗಾರಿ ಮಾಡಿ ಮುಗಿಸಿದ ಇತಿಹಾಸ ಇದೆ ಎಂದರು. ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನಪ್ರತಿನಿಧಿಗಳಾದ ಆರ್ಎಲ್ ಜಾಲಪ್ಪ, ಕೆಎಚ್ ಮುನಿಯಪ್ಪ, ವಿ ಮುನಿಯಪ್ಪ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಕಾರ್ಯಕರ್ತರ ಸಹಕಾರದೊಂದಿಗೆ ಅಂದಿನ ಶಾಸಕ ಎನ್ ಸಂಪಂಗಿಯವರ ಹೋರಾಟದ ಪ್ರತಿಫಲವಾಗಿ ಚಿತ್ರಾವತಿ ಅಣೆಕಟ್ಟು ನಿರ್ಮಾಣಗೊಂಡಿರುವ ವಿಷಯ ಕ್ಷೇತ್ರದ ಎಲ್ಲರಿಗೂ ತಿಳಿದ ವಿಚಾರವಾಗಿದೆ. ಫ್ಲೋರೋಸಿಸ್ ಪೀಡಿತರನ್ನು ಅಂದಿನ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಅವರ ಬಳಿ ಕರೆದುಕೊಂಡು ಹೋಗಿ ಫ್ಲೋರೋಸಿಸ್ ಸಮಸ್ಯೆಯಿಂದ ಬಳಲುತ್ತಿದ್ದ ಬಾಗೇಪಲ್ಲಿ ಗುಡಿಬಂಡೆ ತಾಲೂಕು ಜನತೆಗೆ ಶುದ್ಧ ಕುಡಿಯುವ ನೀರಿನ ಅಗತ್ಯವನ್ನು ಮನವರಿಕೆ ಮಾಡಿಕೊಟ್ಟಿದ್ದು ಮಾಜಿ ಶಾಸಕ ಎನ್ ಸಂಪಂಗಿಯವರು ಎಂದರು. ಸಿಪಿಎಂನ ಕೆಲ ಮುಖಂಡರು ಅಣೆಕಟ್ಟು ನಿರ್ಮಾಣ ವಿಚಾರದಲ್ಲಿ ಮೂಲ ಇತಿಹಾಸವನ್ನೇ ಮರೆಮಾಚುವ ಕೆಲಸಕ್ಕೆ ಮುಂದಾಗಿರುವುದು ಬೇಸರದ ಸಂಗತಿ. ಚಿತ್ರಾವತಿ ಅಣೆಕಟ್ಟು ನಿರ್ಮಾಣ ವಿಚಾರದಿಂದ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಅವರ ಕೊಡುಗೆ ಅಪಾರವಾದುದು. ಅದೇ ರೀತಿ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಮಾಜಿ ಶಾಸಕ ಎನ್ ಸಂಪಂಗಿಯವರ ಕೊಡುಗೆಯೂ ಅಷ್ಟೇ ಇದೆ. ಆದರೆ ಈ ಸತ್ಯವನ್ನು ಕಮ್ಯುನಿಸ್ಟರು ಮರೆಮಾಚುತ್ತಿರುವುದು ಸರಿಯಲ್ಲ ಎಂದರು. ಇದು ಸಣ್ಣ ಹಾಗೆ ಇದ್ದಂತೆಯೇ ಇದು ಮತ್ತೆ ನಿಧಾನವಾಗಿ ಡ್ಯಾಮ್ ಆಯಿತು, ಡ್ಯಾಮ್ ನಂತರ ಮತ್ತೆ ನ್ಯಾಷನಲ್ ಹೈವೇ ಆಯಿತು. ಇವೆಲ್ಲವೂ ಆದಾಗ ಮೂಲ ಸೌಲಭ್ಯಗಳು ಏನು ಸೌಲಭ್ಯಗಳು ಪ್ರೈಮರಿ ನೀಡ್ಸ್ ಏನಾಯಿತು ಹಂತ ಹಂತವಾಗಿ ನಾವು ದೊಡ್ಡ ಪಟ್ಟಣಗಳಿಗೆ ಸಮಾಂತರವಾಗಿ ನಾವು ಬೆಳೆಯುತ್ತಿದ್ದೇವೆ. ಇವೆಲ್ಲವೂ ಕಾಲಕ್ಕೆ ತಕ್ಕಂತೆ ಜಿವಿ ಶ್ರೀರಾಮರೆಡ್ಡಿ ಅವರ ಕೊಡುಗೆ ಇದೆ. ಅದೇ ರೀತಿಯಾಗಿ ಸಾಮಾನ್ಯ ಸಂಪಂಗಿಯಣ್ಣನವರ ಕೊಡುಗೆಯೂ ಇದೆ. ಈ ಚಿತ್ರಾವತಿ ಹೋರಾಟಕ್ಕೆ ನಮ್ಮದು ಯಾರ ಹೆಸರಿಡಿ, ಅವ್ರ ಹೆಸರಿಡಿ, ಇವ್ರ ಹೆಸರಿಡಿ, ಇದು ಕ್ಷುಲ್ಲಕ ಮನೋಭಾವ. ನೀವು ಕಮ್ಯುನಿಸ್ಟಿಗರು ಇಂತಹ ಸಣ್ಣ ಕಾರ್ಯಗಳಿಗೆ ಕೈ ಹಾಕೋದು ತರವಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ. ಒಳ್ಳೆಯ ಹೋರಾಟಗಳಿಗೆ, ಜನಸಾಮಾನ್ಯರ ಕಷ್ಟಗಳಿಗೆ ಅಂತಹ ಈಗ ಎಕ್ಸಾಂಪಲ್ ಏನು, ಈಗ ಮೂಲ ಉದ್ದೇಶ ಡ್ಯಾಮ್ ನಿರ್ಮಿಸಿರ್ತಕ್ಕಂಥ ಮೂಲ ಉದ್ದೇಶ ಶುದ್ಧ ಕುಡಿಯುವ ನೀರು ಗುಡಿಬಂಡೆ ಮತ್ತು ಬಾಗೇಪಲ್ಲಿ ಪಟ್ಟಣಗಳಿಗೆ, ಅದೇ ರೀತಿಯಾಗಿ ಆ ಪೈಪ್ ಲೈನ್ಗೆ ಹೋಗ್ತಕ್ಕಂಥ ಹಳ್ಳಿಗಳಿಗೂ ಏನು ನೀರು ಶುದ್ಧ ನೀರು ಕೊಡ್ತಕ್ಕಂಥದ್ದು. ಆ ಮೂಲ ಉದ್ದೇಶ ಕೆಲವೊಂದು ಲೋಪಗಳು ಆಗಿರ್ತವೆ. ಅಂತವುಗಳಿಗೆ ಬೇಕಿದ್ರೆ ನೀವು ನಾವು ಎಲ್ಲ ಕೈ ಜೋಡಿಸಿ ಹೋರಾಟ ಮಾಡಿ ಚಿತ್ರಾವತಿ ಸಮರ್ಪಕವಾಗಿ ಇಲ್ಲಿಗೂ ಹಳ್ಳಿಗಳಿಗೂ ಗುಡಿಬಂಡೆ ಪಟ್ಟಣಕ್ಕೂ ಅವರು ಫೀಸಿಬಿಲಿಟಿ ಇದ್ದರೆ, ಅಲ್ಲಿ ಸಂಗ್ರಹಾರ ಇದ್ದರೆ ಎಲ್ಲದಕ್ಕೂ ಕೊಡುವಂತಹ ಕೆಲಸಗಳನ್ನ, ಅದಕ್ಕೆ ಬೇಕಾಗಿರ್ತಕ್ಕಂಥ ಹೋರಾಟಗಳನ್ನು ನೀವು ದಯವಿಟ್ಟು ಮಾಡಿ. ಏನೋ ಜನಸಾಮಾನ್ಯರ ಅನಿಸಿಕೆಗಳಿರ್ತಕ್ಕಂತೆ ಅದರ ವಿರುದ್ಧವಾಗಿ ನೀವು ದಯವಿಟ್ಟು ಸಣ್ಣ ಮನಸ್ತತ್ವವನ್ನು ಒಳ್ಳೆಯದಲ್ಲ. ಹೆಸರಿಡೋದ್ರಲ್ಲಿ ಜಿವಿ ಶ್ರೀರಾಮರೆಡ್ಡಿ ಅವರನ್ನ ನೀವು ಏನು ನಿಮಗಿಂತಲೂ ಹೆಚ್ಚು ಗೌರವ ನಾವು ಕೊಡ್ತೇವೆ. ಮೊದಲಿನಿಂದಲೂ ಅವರು ಒಬ್ಬ ಒಳ್ಳೆಯ ಹೋರಾಟಗಾರರು, ಒಳ್ಳೆಯ ವಾಗ್ಮಿಗಳು. ವಿಧಾನಸೌಧದಲ್ಲಿ ಅವರದೇ ಆದಂತಹ ಒಂದು ಚರಿತ್ರೆ, ಇತಿಹಾಸ, ಎಲ್ಲರಿಗೂ ಆ ಚರಿತ್ರೆ ಬರೆದಿರ್ತಕ್ಕಂಥದ್ದು ಆಗೋದಿಲ್ಲ. ಒಳ್ಳೆಯ ವಾಗ್ಮಿಗಳು, ವಿಷಯ ತಜ್ಞರು, ನುರಿತ ಅನುಭವಗಳು. ಅವರು ಸುಮಾರು ವರ್ಷಗಳ ಕಾಲ ಇಲ್ಲಿ ಕಮ್ಯುನಿಸ್ಟ್ ಅಂತಂದ್ರೆ ಜಿವಿ ಶ್ರೀರಾಮರೆಡ್ಡಿ ಅಂತಂದ್ರೆ ಕಮ್ಯುನಿಸ್ಟ್. ಅಂತ ಸಂದರ್ಭ ಇಲ್ಲಿ ನಾವು ಕಂಡಾಗ ನಾವು ಕಂಡಿದ್ದೀವಿ. ಕೊನೆಯ ದಿನಗಳನ್ನ ನೀವು ನಿಜವಾಗ್ಲೂ ಹೆಂಗಿತ್ತು, ಅವರು ಕಟ್ಟಿರ್ತಕ್ಕಂಥ ಪಕ್ಷದಲ್ಲೇ ಅವ್ರನ್ನ ಹೇಗೆ ಹೊರ ಹಾಕಿದ್ರು ಅಂತ ಸಂದರ್ಭದಲ್ಲಿ ನಾವು ಹುಟ್ಟ ಕಾಂಗ್ರೆಸ್ಸಿಗರಾಗಿ ನಾವು ನಿಜವಾಗ್ಲೂ ವ್ಯಥೆಪಟ್ಟಿದ್ದೀವಿ. ಬಾಗೇಪಲ್ಲಿ ಮುಖ್ಯ ರಸ್ತೆ ವಿಚಾರದಲ್ಲಿಯೂ ಸತ್ಯ ಮರೆಮಾಚಿ ಸಮಾಜಕ್ಕೆ ತಪ್ಪು ಸಂದೇಶ ನೀಡಲಾಗುತ್ತಿದೆ. ಕಿರಿದಾಗಿದ್ದ ಬಾಗೇಪಲ್ಲಿ ಮುಖ್ಯ ರಸ್ತೆಯ ಅಗಲೀಕರಣವನ್ನು ಮಾಡಿಸಿದ್ದು ಅಂದಿನ ಶಾಸಕರಾಗಿದ್ದ ಜಿವಿ ಶ್ರೀರಾಮರೆಡ್ಡಿ ಅವರು.
ನಂತರ ಶಾಸಕರಾದ ಎನ್ ಸಂಪಂಗಿಯವರು ಮುಖ್ಯ ರಸ್ತೆ ಅಭಿವೃದ್ಧಿಗೆ 9 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸಿದರು. ಚುನಾವಣೆಯಲ್ಲಿ ಸೋತ ನಂತರ ಹಾಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಯವರು ಮುಖ್ಯ ರಸ್ತೆ ಕಾಮಗಾರಿ ಮಾಡಿಸಿದರು. ಯಾರೂ ಶಾಶ್ವತವಾಗಿ ಅಧಿಕಾರದಲ್ಲಿರುವುದಿಲ್ಲ. ಜನರ ಆಶೋತ್ತರಗಳಿಗೆ ತಕ್ಕಂತೆ ಅಭಿವೃದ್ಧಿ ಕಾರ್ಯಗಳು ಮುಂದುವರಿಯುತ್ತವೆ. ಆದರೆ ಇಲ್ಲಿಯೂ ಕಮ್ಯುನಿಸ್ಟ್ ಮುಖಂಡರು ಮುಖ್ಯ ರಸ್ತೆ ಮಾಡಿಸಿದ್ದು GV ಶ್ರೀರಾಮರೆಡ್ಡಿ ಎಂದು ಸುಳ್ಳು ಹೇಳುತ್ತಿದ್ದಾರೆ ಎಂದು ತರಾಟೆಗೆ ತೆಗೆದುಕೊಂಡರು. ಬೆಳ್ಳೂರು ಸಮೀಪದಲ್ಲಿ ನಿರ್ಮಿಸಿರುವ ವಂಡಮಾನ್ ಕೆರೆ ಪ್ರಾರಂಭ ಮಾಡಿಸಿದ್ದು GV ಶ್ರೀರಾಮರೆಡ್ಡಿಯವರು. ನಂತರ ಅದನ್ನು ಮುಂದುವರೆಸಿದ್ದೇ ಅಲ್ಲದೆ ಸುತ್ತಮುತ್ತಲಿನ ಹಳ್ಳಿಗಳಿಗೆ ನೀರು ಸರಬರಾಜು ಮಾಡುವ ಯೋಜನೆ ಮಾಡಿಸಿದ್ದು ಸಂಪಂಗಿಯವರು. ನಾವು GV ಶ್ರೀರಾಮರೆಡ್ಡಿಯವರನ್ನು ಗೌರವಿಸುತ್ತೇವೆ. ಆದರೆ ಕಮ್ಯುನಿಸ್ಟರು ವಾಸ್ತವ ಸ್ಥಿತಿ ಮರಿಮಾಚಿ ಇತಿಹಾಸ ತಿರುಚಲು ಪದೇ ಪದೇ ಸುಳ್ಳು ಹೇಳಬೇಡಿ ಎಂದು ಸಲಹೆ ನೀಡಿದರು. ಚಿತ್ರಾವತಿ ಜಲಾಶಯಕ್ಕೆ ಹೆಸರು ಬದಲಾವಣೆ ಮಾಡುವ ವಿಚಾರದಲ್ಲಿ ನಾವು ಪರವೂ ಅಲ್ಲ, ವಿರೋಧವೂ ಅಲ್ಲ. ಆದರೆ ಮಾಜಿ ಶಾಸಕ GV ಶ್ರೀರಾಮರೆಡ್ಡಿ ಅವರು ಅಂತಿಮ ಕಾಲದಲ್ಲಿ ಮಾನಸಿಕವಾಗಿ ನೋವು ನೀಡಿದವರು. ಈಗ ಅವರ ವಿಚಾರದಲ್ಲಿ ಅತಿಯಾದ ಪ್ರೀತಿ ತೋರುತ್ತಿರುವುದು ಆಶ್ಚರ್ಯ ತರಿಸುತ್ತಿದೆ. ಇದು ಅವರ ವೈಯಕ್ತಿಕ ವಿಚಾರವಾದ ಕಾರಣ ಅವರ ಬಗ್ಗೆ ಮಾತನಾಡುವುದಿಲ್ಲ ಎಂದರು. ಇಂತಹವರ ಹೆಸರಿಡಿ ಎನ್ನುವುದು ಮನೋಭಾವ. ಕಮ್ಯುನಿಸ್ಟರು ಇಂತಹ ಸಣ್ಣ ಕಾರ್ಯದಲ್ಲೇ ತಲೆ ಹಾಕುವುದು ಸರಿಯಲ್ಲ. ಜನಸಾಮಾನ್ಯರ ಕಷ್ಟಗಳಿಗೆ ಉಪಯೋಗವಾಗುವ ಕೆಲಸಗಳಿಗೆ ಹೋರಾಟ ಮಾಡಿ ಎಂದರು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಪರಿಶಿಷ್ಟರ ಹಣ ಪರಿಶಿಷ್ಟರ ಕಲ್ಯಾಣಕ್ಕೆ ಮಾತ್ರ ವೆಚ್ಚ ಮಾಡಲು ಒತ್ತಾಯಿಸಿ ದಲಿತ ಪರ ಸಂಘಟನೆಗಳಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಎರಡ್ 2013ರ SP TSP ಕಾಯ್ದೆ ಸಮರ್ಪಕ ಜಾರಿಗೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಇಂದು ಪ್ರತಿಭಟನೆ ನಡೆಸಲಾಯಿತು. ಗ್ಯಾರಂಟಿ ಯೋಜನೆಗೆ ದಲಿತರ ಅನುದಾನ ಬಳಕೆ ಬೇಡವೆಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನರು ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ. ಅವಕಾಶಗಳನ್ನು ಹೊಂದಲು ರಾಜ್ಯ ಸರ್ಕಾರ ರೂಪಿಸಿದ ಕಾಯ್ದೆ ಉದ್ದೇಶಕ್ಕೆ ಧಕ್ಕೆಯಾಗಿದೆ. ದಲಿತರ ಅನುದಾನ ಗ್ಯಾರಂಟಿ ಯೋಜನೆಗೆ ಉದ್ದೇಶಗಳಿಗೆ ಬಳಕೆ ಮಾಡಲಾಗುತ್ತಿದೆ. ರಾಜ್ಯ ಸರ್ಕಾರ ಕೂಡಲೇ ನಿಗಮಗಳಿಗೆ ಅನುದಾನ ವಾಪಸ್ ನೀಡುವಂತೆ ಸಂಘಟನೆ ಮುಖಂಡರ ಒತ್ತಾಯಿಸಿದರು. ಅಪರ ಜಿಲ್ಲಾಧಿಕಾರಿ ಮಂಜುಳಾ ಅವರಿಗೆ ಮನವಿ ಸಲ್ಲಿಸಲಾಯಿತು. ಆ ಒಂದು ವಿಷಯವಾಗಿ ನಮ್ಮ ಏನು ದಲಿತ MLAಗಳು MP ಗಳು ನಮ್ಮಿಂದ ಆಯ್ಕೆ ಆಗಿರ್ತಕ್ಕಂಥ ದಲಿತ MLAಗಳು ಕೂಡ ಇದನ್ನು ವಿಧಾನಸಭೆಯಲ್ಲಿ ಪ್ರಶ್ನೆಗಳು ಮಾಡ್ತಾ ಇಲ್ಲ. ಅವರು ಧ್ವನಿ ಎತ್ತೋ ಅರ್ಹತೆಯನ್ನು ಕಳ್ಕೊಂಡು ಅವರು ಗುಲಾಮರ ಥರ ಇದ್ದಾರೆ. ಅವ್ರನ್ನೂ ನಾವು ಖಂಡಿಸ್ತೀವಿ. ಮುಂಬರುವ ಏನು ಈ ವಿಧಾನಸಭಾ ಅಧಿವೇಶನದಲ್ಲಿ ಈ ಎಲ್ಲ ನಮ್ಮಿಂದ ತಗೊಂಡಿರೋ ಎಲ್ಲ ಹಣವನ್ನು ನಮ್ಗೆ ಹಿಂಬಾಕಿಯನ್ನು ನಮ್ಗೆ ವಾಪಸ್ ಕೊಟ್ಟು ಅದು ದಲಿತರ ಏಳಿಗೆಗೆ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸಿ ನಮ್ಮ ಹಣ ನಮಗೆ ಹಂಚಿಕೆ ಮಾಡಬೇಕು. ಮತ್ತು ಆ ಕಾಯ್ದೆಯಲ್ಲಿ ಏನು ದುರುಪಯೋಗ ಅದಕ್ಕೆ ಅವಕಾಶ ಇರುವ 7C ಏನು ರೂಲ್ ಅದನ್ನು ತೆಗಿಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಪೂರ್ವಕವಾಗಿ 21ನೇ ತಾರೀಕಿಂದನೂ ನಾವು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಅನಿರ್ದಿಷ್ಟಾವಧಿನ ಮಾಡ್ತಾ ಇದ್ದೀವಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ. ಇವತ್ತು ಸಾಂಕೇತಿಕವಾಗಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಮಾಡಿ. ಈಶ್ವರ್, CTV ನ್ಯೂಸ್, ಕೋಲಾರ. ಹಲವು ವರ್ಷಗಳಿಂದ ಬಗರ್ ಹುಕುಂ ದರಖಾಸ್ತು ಸಮಿತಿ ರಚನೆಯಾಗದ ಕಾರಣ ಸಾವಿರಾರು ರೈತರಿಗೆ ತೊಂದರೆಯಾಗುತ್ತಿದೆ, ಭೂಮಿ ವಂಚಿತರಾಗುವಂತಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ NA ವೆಂಕಟೇಶ್ ದೂರಿದರು. ಶಿಡ್ಲಘಟ್ಟ ನಗರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ NA ವೆಂಕಟೇಶ್, ಅನೇಕ ವರ್ಷಗಳಿಂದ ದರಖಾಸ್ತು ಸಮಿತಿ ರಚನೆಯಾಗಿಲ್ಲ. ಕೇಳಿದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲಿ JDS ಶಾಸಕರಿದ್ದಾರೆ, ಹಾಗಾಗಿ ಸಮಿತಿ ರಚನೆ ಆಗಿಲ್ಲ ಎನ್ನುತ್ತಾರೆ.
ಕಾಂಗ್ರೆಸ್ನಲ್ಲಿ ರಾಜೀವ್ ಗೌಡ, ಪುಟ್ಟ ಅಂಜಿನಪ್ಪ ಹಾಗೂ ಮಾಜಿ ಶಾಸಕ ವಿ ಮುನಿಯಪ್ಪ ಅವರ ಬೆಂಬಲಿಗರ ಬಣಗಳಿದ್ದು, ಈ ಮೂರು ಬಣಗಳ ನಡುವೆ ದರಖಾಸ್ತು ಸಮಿತಿಗೆ ನಾಮನಿರ್ದೇಶನಕ್ಕೆ ಹೆಸರುಗಳನ್ನು ಸೂಚಿಸುವಲ್ಲಿ ಒಮ್ಮತ ಮೂಡದ ಕಾರಣ ದರಖಾಸ್ತು ಸಮಿತಿಗೆ ನೇಮಕಾತಿ ಆಗಿಲ್ಲ ಎನ್ನುವ ಮಾತುಗಳು ಕೇಳಿಬರುತ್ತಿವೆ ಎಂದರು. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ, ಇವತ್ತು ತಾಲೂಕಿನಲ್ಲಿ ಅನೇಕ ಸಮಸ್ಯೆಗಳು ಇದ್ರೂ ಕೂಡ ತಾಲೂಕು ಆಡಳಿತ ಕಣ್ಮುಚ್ಕೊಂಡು ನಿರ್ಲಕ್ಷ್ಯತನದ ಧೋರಣೆಯನ್ನು ಅನುಸರಿಸ್ತಾ ಇರ್ತಕ್ಕಂಥದ್ರ ವಿರುದ್ಧವಾಗಿ ನಾವು ಇವತ್ತು ತಾಲೂಕು ಆಡಳಿತ ಕೂಡಲೇ ಎಚ್ಚೆತ್ಕೋಬೇಕು ಅಂತ ಉದ್ದೇಶ ಇಟ್ಕೊಂಡು ಕೆಲವು ಅಂಶಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇವೆ. ಮೊದಲನೇದಾಗಿ ಏನು ವಿಧಾನಸಭಾ ಚುನಾವಣೆ ನಡೆದು 2 ವರ್ಷಗಳು ಕಳೆದ್ರೂ ಕೂಡ ಈ ಜಿಲ್ಲೆಯಲ್ಲಿ ಗೌರಿಬಿದನೂರು ಮತ್ತು ಶಿಡ್ಲಘಟ್ಟ ತಾಲೂಕಿನಲ್ಲಿ ಬಗರ್ಹುಕುಂ ಸಮಿತಿಗಳು ರಚನೆ ಆಗಿಲ್ಲ. ಈ 2 ತಾಲೂಕುಗಳು ಬಿಟ್ಟು ಇನ್ನೆಲ್ಲ ಉಳಿದ ತಾಲೂಕುಗಳಲ್ಲಿ ಬಗರ್ಹುಕುಂ ಸಮಿತಿ ರಚನೆ ಆಗಿದೆ. ಇವತ್ತು ನಮ್ಮ ತಾಲೂಕಿನಲ್ಲಿ ಸಾವಿರಾರು ಅರ್ಜಿಗಳು, ನನಗೆ ಗೊತ್ತಿದ್ದಂಗೆ 2000ಕ್ಕೂ ಚಿಲ್ಲರೆ, 2000ಕ್ಕೂ ಅಧಿಕ ಬಗರ್ಹುಕುಂಗೆ ಸಲ್ಲಿಸಿರ್ತಕ್ಕಂಥ ಅರ್ಜಿಗಳು ಬಾಕಿ ಇದ್ರು ಕೂಡ ನಮೂನೆ 50, 53, 52ರಲ್ಲಿ 2000ಕ್ಕೂ ಅಧಿಕ ಅರ್ಜಿಗಳು ಬಾಕಿ ಇದ್ರೂ ಕೂಡ ಇಲ್ಲಿ ಇದುವರೆಗೂ ಕೂಡ ಸಮಿತಿ ರಚನೆ ಆಗಿಲ್ಲ. ದರಖಾಸ್ತು ಸಮಿತಿ ರಚನೆ ಆಗದಿದ್ದರೂ ತೊಂದರೆ ಮಾತ್ರ ರೈತರಿಗೆ ಆಗುತ್ತಿದೆ. ಅನೇಕ ವರ್ಷಗಳಿಂದ ಬಗರ್ ಹುಕುಂ ಸಾಗುವಳಿ ಚೀಟಿಗಾಗಿ ಅರ್ಜಿ ಹಾಕಿ ತಾವು ಸ್ವಾಧೀನದಲ್ಲಿದ್ದು ಕೃಷಿ ನಡೆಸುತ್ತಿರುವವರು ಜಮೀನು ಮಂಜೂರಿಗಾಗಿ ಬಕಪಕ್ಷಿಗಳಂತೆ ಕಾದಿದ್ದಾರೆ ಎಂದರು. ರಾಜಕೀಯ ಕಾರಣಕ್ಕೋ ಇಲ್ಲವೇ ರೈತರ ಬಗ್ಗೆ ನಿರ್ಲಕ್ಷ್ಯಕ್ಕೋ ದರಖಾಸ್ತು ಸಮಿತಿ ರಚನೆ ಆಗದೆ ರೈತರಿಗೆ ತೊಂದರೆಯಾಗುವುದಕ್ಕೆ ನಾವು ಬಿಡುವುದಿಲ್ಲ. ಕೂಡಲೇ ಸಮಿತಿ ರಚನೆ ಆಗಬೇಕು. ಭೂ ಮಂಜೂರಾತಿಗೆ ಕ್ರಮ ಕೈಗೊಳ್ಳಬೇಕು. ಸಮಿತಿ ಇಲ್ಲದಿರುವಾಗ ಜಿಲ್ಲಾಧಿಕಾರಿಗಳ ಸಭೆ ನಡೆಸಿ ನಿಯಮದಂತೆ ಭೂಮಿ ಮಂಜೂರು ಮಾಡಲು ಅವಕಾಶವಿದ್ದು ಆ ಕೆಲಸವಾದರೂ ಆಗಬೇಕೆಂದು ಒತ್ತಾಯಿಸಿದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಕೋಲಾರದ ಹೂವು ಹಣ್ಣು ಮಾರುಕಟ್ಟೆ ಜನರಿಂದ ತುಂಬಿ ತುಳುಕುತ್ತಿತ್ತು. ಹಬ್ಬಕ್ಕೆ ಅಗತ್ಯವಿರುವ ವಸ್ತುಗಳ ಬೆಲೆಯು ಗಗನಕ್ಕೇರಿದ್ದು ಗ್ರಾಹಕರು ಖರೀದಿಸಲು ಹಿಂದು ಮುಂದು ನೋಡುವಂತಾಗಿದೆ. ಮಹಿಳೆಯರಿಗೆ ಹೆಚ್ಚು ಪ್ರೀತಿ ಪಾತ್ರವಾದ ವರಮಹಾಲಕ್ಷ್ಮಿ ದೇವಿಯನ್ನು ಪ್ರತಿಷ್ಠಾಪಿಸಿ ಹೂವು ಹಣ್ಣುಗಳಿಂದ ಸಿಂಗರಿಸಲು ಹಬ್ಬದ ಮುನ್ನ ದಿನವಾದ ಇಂದು ನಾಮುಂದು ತಾಮುಂದು ಅಂತ ಅಗತ್ಯ ವಸ್ತುಗಳ ಖರೀದಿಯಲ್ಲಿ ಮಹಿಳೆಯರು ಬ್ಯುಸಿಯಾಗಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಹೂವಿನ ಬೆಲೆ ಹೆಚ್ಚಾಗಿರೋ ಮಧ್ಯೆಯೂ ಹೂವಿನ ವ್ಯಾಪಾರ ಜೋರಾಗಿಯೇ ಇತ್ತು. ಇನ್ನು ಹಬ್ಬದ ಪ್ರಯುಕ್ತ ವ್ಯಾಪಾರಿಗಳು ತಮ್ಮ ಮಳಿಗೆಗಳನ್ನು ಆಕರ್ಷಕವಾಗಿ ಸಿಂಗರಿಸಿಕೊಂಡು ಭರ್ಜರಿ ವ್ಯಾಪಾರ ನಡೆಸಿದರು. ನಾವು ವ್ಯಾಪಾರ ಆವತ್ತಿಂದ ಮಾಡ್ತಾ ಇದ್ವಿ. ಈ ವರ್ಷದ ಏನಪ್ಪ ಅಂತ ವಿಶೇಷ ಏನಪ್ಪ ಅಂತಂದರೆ, ಹೋದ ವರ್ಷಕ್ಕಿಂತ ಈ ವರ್ಷ ಒಂದಕ್ಕೆ ಡಬಲ್ ಟ್ರಿಬಲ್ ಆಗಿಬಿಟ್ಟಿದೆ. ಯಾಕೆ ಆಗಿದೆ ಅಂತಂದರೆ, ಪಾರ್ಸಲ್ನವರು ತಿರುಪತಿಯವ್ರು ಬರ್ತಾ ಇದ್ದಾರೆ, ಕಂಚಿಯವ್ರು ಬರ್ತಾ ಇದ್ದಾರೆ, ತುಮಕೂರವ್ರು ಬರ್ತಾ ಇದ್ದಾರೆ. ಅದರಿಂದ ಇಲ್ಲಿ ಹೋದ ವರ್ಷ ಏನಂತಂದರೆ 200 ರೂಪಾಯಿ ಇತ್ತು, 250 ರೂಪಾಯಿ ಇತ್ತು. ಇದೇ ಸತಿ ಇವತ್ತು ಆಕ್ಷನ್ 440, 450, 500 ರೂಪಾಯಿ ನಡೀತಾ ಇದೆ. ಮಳೆ ಬಿದ್ದಿರೋದಕ್ಕೆ ಕಾರಣಾಂತರದ ಅದರಿಂದ ಈಗ 300 ರೂಪಾಯಿ, 350 ರೂಪಾಯಿ. ಅದರಿಂದ ಇದು ಗುಲಾಬಿ ಬಂದು 350 ರೂಪಾಯಿ ಇದೆ. ಶಾಮಿಂತಿ ಎಲ್ಲಾನು ಚೆಂಡು ಮಾತ್ರ 80 ರೂಪಾಯಿ ಇದೆ. ಎಲ್ಲ ಶಾಮಿಂತಿಗೂ ಕಡಿಮೆ ಅಂದ್ರೆ 350 ರೂಪಾಯಿ ಇದೆ. ಈಗ ಮಳೆ ಇಲ್ಲ ಅಂತಂದರೆ 600 ರೂಪಾಯಿ ಇರ್ತೈತೆ ಪಕ್ಕ. ಅದರಿಂದ ಎಲ್ಲ ಕನಕಾಂಬರ ಬಂದು ಇವತ್ತು 4,000, ನಿನ್ನೆ ಕೂಡ 4,000 ಇತ್ತು, ಇವತ್ತು 4,000 ಇದೆ. ಕೋಲಾರ ನಗರದ MG ರಸ್ತೆ ಹಳೆ ಬಸ್ ನಿಲ್ದಾಣದ ಮಾರುಕಟ್ಟೆಯಲ್ಲಿ ಹಬ್ಬದ ಅಗತ್ಯ ಸಾಮಗ್ರಿಗಳಾದ ಹಣ್ಣು, ತೆಂಗಿನಕಾಯಿ, ಬಾಳೆ ದಿಂಡುಗಳು ರಸ್ತೆ ಬದಿ ರಾಶಿ ಹಾಕಿ ಮಾರಾಟ ಮಾಡುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಈ ಬಾರಿ ಕೋಲಾರದಲ್ಲಿ ಹೂವು ಬೆಲೆ ಹೆಚ್ಚಿದ್ದು ದೇವರಿಗೆ ಸಿಂಗರಿಸೋ ಅಲಂಕಾರ ಹೂಗಳ ಬೆಲೆಯು ಗಗನಕ್ಕೇರಿತು. ಬೆಲೆ ಹೆಚ್ಚಾದ ಕಾರಣ ಮಹಿಳೆಯರು ಹೂ ಖರೀದಿ ಮಾಡಿದ್ರು. ಕೋಲಾರದ ಹಳೆ ಬಸ್ ನಿಲ್ದಾಣ, MG ರಸ್ತೆ, ಹೊಸ ಬಸ್ ನಿಲ್ದಾಣ ವೃತ್ತಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ದರಿಂದ ವಾಹನ ದಟ್ಟಣೆ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ.
ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಕಾರು ಚಾಲಕ ಆತ್ಮಹತ್ಯೆ, ನನ್ನ ಸಾವಿಗೆ ಡಾಕ್ಟರ್ ಕೆ ಸುಧಾಕರ್ ಕಾರಣ ಎಂದು ಡೆತ್ ನೋಟ್ನಲ್ಲಿ ಉಲ್ಲೇಖ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಿಎಇ ಕಾರು ಚಾಲಕ ಬಾಬು ಆತ್ಮಹತ್ಯೆ. ಕಾರು ಚಾಲಕ ಬಾಬು ಆತ್ಮಹತ್ಯೆ ವಿಚಾರದಲ್ಲಿ ಕಾಂಗ್ರೆಸ್ನಿಂದ ರಾಜಕೀಯ ಪಿತೂರಿ. ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಎಫ್ಐಆರ್ ಮಾಡಲು ಒತ್ತಡ ಹಾಕಲಾಗುತ್ತಿದೆ ಎಂದ ಬಿಜೆಪಿ ಮುಖಂಡರಿಂದ ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ. ಜಿಲ್ಲಾ ಪಂಚಾಯಿತಿ ಹೊರಗುತ್ತಿಗೆ ಚಾಲಕ ಬಾಬು ಆತ್ಮಹತ್ಯೆ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಎಫ್ಐಆರ್ ದಾಖಲಿಸಲು ಒತ್ತಾಯ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸವಾಲಾಗಿ ಪರಿಣಮಿಸಿದ ಚಿಂತಾಮಣಿ ನಗರಸಭೆ. ಸ್ವಪಕ್ಷದ ಸದಸ್ಯನಿಂದಲೇ ನಗರಸಭೆಯಲ್ಲಿ ಗೊಂದಲ. ಅಧ್ಯಕ್ಷರ ವಿರುದ್ಧ ಆರೋಪಗಳ ಸುರಿಮಳೆ ಮಾಡಿದ ಸದಸ್ಯ ಮಹಮ್ಮದ್ ಶಫೀಕ್. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.